ರಾಜ್ಯದ ಎರಡು ದಿಗ್ಗಜ ಶಾಸಕರ ಶಿವೈಕ್ಯದ ಹಿನ್ನೆಲೆ ತೆರವಾಗಿರುವ ಎರಡು ಕ್ಷೇತ್ರ. ಆ ಕ್ಷೇತ್ರಗಳ ಪೈಕಿ ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ. ಈ ಎರಡು ಕ್ಷೇತ್ರಗಳು ರಾಜ್ಯದ ಎರಡು ರಾಷ್ಟ್ರೀಯ ಪಕ್ಷಕ್ಕೆ ರಕ್ಕಸ ಸವಾಲಾಗಿ ಮಾರ್ಪಟ್ಟಿದೆ. ಆ ಪೈಕಿ ಬಾಗಲಕೋಟೆ ಹೇಳಿ ಕೇಳಿ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಈ ಬೈ ಎಲೆಕ್ಷನ್ ನಲ್ಲಿ ಆ ಕೋಟೆಯ ಬಾಗಿಲನ್ನ ಬಿಜೆಪಿ ಹಿಡಿಯುತ್ತಾ, ಇನ್ನು ದಾವಣಗೆರೆ ದಕ್ಷಿಣ 2 ದಶಕದಿಂದ ಶಾಮನೂರು ಶಿವಶಂಕರಪ್ಪರ ಸಾಮ್ರಾಜ್ಯದಲ್ಲಿ ಈಗ ಬಂಡಾಯದ ಬಿಸಿ ತಲೆಗಳು ಕಾಂಗ್ರೆಸ್ ಅನ್ನ ಉರುಳಿಸುತ್ತಾ ಇದೇ ಈ ದಿನದ ಡಿಬೇಟ್. ಹಲಗೆ ಹೊಡೆಯೋರು ಯಾರು? ನಾನು ಸಾಹಿಲ್. ಈಗಾಗಲೇ ರಾಜ್ಯದ ಎರಡು ಬೈ ಎಲೆಕ್ಷನ್ ಕಣಗಳು ಕಾದ ಕುಲುಮೆಯಂತಾಗಿದೆ. ಎರಡೂ ರಾಜಕೀಯ ಪಕ್ಷಗಳಿಗೆ ಓತಪ್ರೋತವಾದ ಕೆಲಸವನ್ನ ಕೊಟ್ಟಿದೆ. ಪ್ರತಿ ಕ್ಷಣವೂ ಕೂಡ ಆಯಾಯ ಪಕ್ಷದ ರಾಜ್ಯ ಮಟ್ಟದ ನಾಯಕರು ನಿದ್ದೆಗೆಟ್ಟು ಎರಡು ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನ ಗಮನಿಸೋದಾದ್ರೆ, ಬೈ ಎಲೆಕ್ಷನ್ ಎರಡು ಕಣದಲ್ಲಿ ಯಾರಾಗ್ತಾರೆ ಬೈ ಎಲೆಕ್ಷನ್ ನ ಬಾದಶಾ? ಸಿದ್ದರಾಮಯ್ಯ ಡಿಕೆಶಿಗೆ ಅವರ ಪ್ರತಿಷ್ಠೆ ಉಳಿಯುತ್ತಾ? ಬಿಎಸ್ವೈ ಫ್ಯಾಮಿಲಿಗೆ ಇದು ಲಿಟ್ಮಸ್ ಟೆಸ್ಟ್. ಇನ್ನು ಕುಟುಂಬ ಪಾಲಿಟಿಕ್ಸ್ಗೆ ಮತದಾರನ ಉತ್ತರವೇನು? ದಾವಣಗೆರೆಯಲ್ಲಿ ಏನಾಗಲಿದೆ ಮುಸ್ಲಿಂ ಪಾಲಿಟಿಕ್ಸ್? ಶಾಮನೂರು ಮತ್ತು ಮೇಟಿ ಫ್ಯಾಮಿಲಿಯ ಹಣೆ ಬರಹ ಏನಾಗುತ್ತೆ? ಜೆಡಿಎಸ್, ಎಸ್ಡಿಪಿಐ, ಓವೈಸಿ ತಟಸ್ಥರಾಗ್ತಾರ? ಈ ಎರಡು ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ಪ್ರತಿಷ್ಠೆಯ ಕಣ ಇದೆ. ಒಂದು ಕಡೆ ಬಿಜೆಪಿ ತನ್ನ ಅಸ್ತಿತ್ವದ ಉಳಿವಿಗಾಗಿ, ಇನ್ನು ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಅತಿಥಿಗಳು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ವಕ್ತಾರರಾಗಿರೋ ಗೋವಿಂದರಾಜು ಯಾದವ್ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ವಕ್ತಾರೆ ಫರ್ಜಾನಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರಾಗಿರುವಂತಹ ತಿಮ್ಮೇಗೌಡರು ಕೂಡ ಜಾಯಿನ್ ಆಗಿದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಆರಂಭದಲ್ಲೇ ರೂಲಿಂಗ್ ಪಾರ್ಟಿ ಜೊತೆ ಹೋಗ್ತೀನಿ. ಫರ್ಜಾನಾ ಅವರೇ, ಗ್ಯಾರಂಟಿ ಸರ್ಕಾರ ರಾಜ್ಯವನ್ನು ಆಳ್ತಾ ಇದೆ. ಈ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ಕಮ್ಯುನಿಟಿ ಅಂತ ಕರೆಸಿಕೊಳ್ಳುವ ಆ ಕಮ್ಯುನಿಟಿ ಗ್ಯಾರಂಟಿ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ. ಆ ಕಮ್ಯುನಿಟಿಯನ್ನ ಈ ಕ್ಷಣದವರೆಗೂ ಕನ್ವಿನ್ಸ್ ಮಾಡ್ತೀವಿ ಅನ್ನೋ ಭ್ರಮೆಲ್ ಬಿದ್ದಿದ್ದೀರಾ ಅಂತ? ಗ್ಯಾರಂಟಿಯಿಂದಾಗಿ ವಿಶ್ವದಾದ್ಯಂತ ಜನಪ್ರಿಯಗೊಂಡಂತಹ ಒಂದು ಕರ್ನಾಟಕದ ಒಂದು ಕಾಂಗ್ರೆಸ್ ಸರ್ಕಾರ, ಅದನ್ನು ನೀವಿಲ್ಲಿ ಒಂದು ಏನು ತಳುಕು ಹಾಕ್ತಾ ಇದ್ರೆ ಅದರ ಒಂದು ಗ್ಯಾರಂಟಿ ಮತದಾರ ಒಂದು ಸಮುದಾಯ ಅನ್ನೋ ವಿಚಾರದ ನೀವು ಈ ಪ್ರಶ್ನೆಯನ್ನು ಎತ್ತಿದ್ದೀರಾ. ಇಲ್ಲಿ ಬಂಡಾಯ ಅನ್ನುವಂಥದ್ದು ಅಥವಾ ಯಾವುದೇ ರೀತಿಯ ಭಿನ್ನಮತ ಅನ್ನುವಂಥದ್ದು, ಯಾವುದೇ ರೀತಿಯಂತಹ ಆಗ್ರಹಗಳು ಅದೆಲ್ಲವೂ ಪ್ರತಿಯೊಂದು ಟಿಕೆಟ್ ಕೊಡುವಲ್ಲಿ ಅದು ಸರ್ವೇ ಸಾಮಾನ್ಯ. ಈ ಸರ್ವ ಆಗಿದೆ, ಅದರಲ್ಲಿ ತಪ್ಪಿಲ್ಲ, ಯಾರು ಕೇಳಿದ್ರಲ್ಲೂ ತಪ್ಪಿಲ್ಲ, ಅಥವಾ ಕೊಡುವಾಗ ಹೆಚ್ಚು ಕಮ್ಮಿ ಆಗೋದು ಅದೆಲ್ಲ ಸಹಜ. ಹಾಗಾಗಿ ಆ ಬಂಡಾಯ ಅನ್ನುವಂಥದ್ದು ಏನಿದೆ ಅದು ಖಂಡಿತವಾಗ್ಲೂ ಶಮನ ಆಗುತ್ತೆ. ನಮ್ಮ ರಾಜ್ಯದ ನಾಯಕರು ಅಲ್ಲಿ ದಾವಣಗೆರೆಗೆ ತೆರಳಿದ್ದಾರೆ. ಇವತ್ತು ಕೂಡ ಸಲೀಂ ಅಹಮದ್ ಅವರು, ಗ್ಯಾರಂಟಿ ಇದುಗಳ ಉಪಾಧ್ಯಕ್ಷ ಮೆಹರೂಸ್ ಖಾನ್ ಅವರು, ಇವರೆಲ್ಲ ತೆರಳಿದ್ದಾರೆ. ಅದಾಗಲೇ ಸಂಧಾನ ಕಾರ್ಯ ನಡೀತಾ ಇದೆ. ಎಲ್ಲವೂ ಸುಸೂತ್ರವಾಗಿ ಬಹಳ ಸಾಫ್ಟ್ ವೇನಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯಲಿದೆ ಅನ್ನೋದು ಎಲ್ಲ ಖಚಿತವಾಗ್ತಾ ಇದೆ. ನಮಗೆ ಸುದ್ದಿಗಳು ಅದೇ ರೀತಿಯಾಗಿ ಬರ್ತಾ ಇದ್ದಾವೆ. ಅಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ಬಂಡ ಎದ್ದಿದ್ರು ಅದನ್ನ ಬೇರೆ ತರ ಮಾತನಾಡಬಹುದಾಗಿತ್ತು, ಆದ್ರೆ ಒಟ್ಟು ಸಮುದಾಯವೇ ಬಂಡ ಎದ್ದೆ. ಆ ಬಗ್ಗೆ ನಿಮ್ ಜೊತೆ ವಿಸ್ತೃತವಾಗಿ ಮಾತನಾಡ್ತೀನಿ. ಸೊ ಗೋವಿಂದರಾಜು ಸರ್, ಹೊತ್ಕೊಂಡು ಉರಿತಾ ಇದೆ ಇಂಟರ್ನಲ್ ಕಾಂಗ್ರೆಸ್ನಲ್ಲಿ. ಆದರೆ ತಮಗೇನೂ ಆಗಿಲ್ಲ, ತಮ್ಮ ಪಕ್ಷದಲ್ಲಿ ಯಾವುದೇ ತರಹದ ಬಂಡಾಯದ ನೋವಿಲ್ಲ ಅನ್ನೋ ತರಹ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಈ ಬೈ ಎಲೆಕ್ಷನ್ ವಿಚಾರವಾಗಿ ದಾವಣಗೆರೆಯ ಕಾಂಗ್ರೆಸ್ಸಿನ ನಿರ್ಧಾರದ ಬಗ್ಗೆ. ಅಲ್ಲ, ಕಾಂಗ್ರೆಸ್ನವ್ರು ಯಾವಾಗಲೂ ಹಾಗೇನೆ, ಎಲ್ಲಿ ಏನೇ ಹತ್ಕೊಂಡವ್ರು ಏನೋ ಅನ್ಸೇ ಇಲ್ಲ ಅಂದ್ಬಿಟ್ಟು ಅದೇ ರೀತಿಯಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರು ಅದೇ ರೀತಿ ಇರುವಂಥ ಮನಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ಇಲ್ಲೂ ಕೂಡ ಅದೇನು ಹೊಸದಾಗಿ ನಮಗೇನು ಕಾಣ್ತಾ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸಾಕಷ್ಟು ವರ್ಷಗಳಿಂದ ಏನು ಸಾದಿಕ್ ಪೈಲ್ವಾನ್ ಅವರನ್ನು ಕಾರ್ಯಕರ್ತರ ಗುರುತಿಸ್ಕೊಂಡು ನನಗೂ ಟಿಕೆಟ್ ಬೇಕು ಅಂತ ಒಂದು ಮನವಿ ಮಾಡ್ಕೊಂಡು ಹಠ ಹಿಡಿದ ರೀತಿಯಲ್ಲಿ ಕೂತಿದ್ದು, ಇವತ್ತು ಏನನ್ನ ಮಾಡಿ ತೆಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಿನ್ನೆಯಿಂದಲೂ ಶ್ರಮಪಟ್ಟಂಥ ನಾಯಕರು ಒಬ್ಬರಲ್ಲ ಇಬ್ಬರಲ್ಲ, ಇನ್ಕ್ಲೂಡಿಂಗ್ CM ಇರ್ಬೋದು, ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಸತತ ಪ್ರಯತ್ನ ಮಾಡಿದ್ರು ಕೂಡ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಸಾದಿಕ್ ಪೈಲ್ವಾನ್ ಅವರು ಅಧಿಕೃತ ಅಭ್ಯರ್ಥಿಯಾಗಿ ಉಳಿದಿದ್ದಾರೆ ಅಂತ. ಈ ಅಧಿಕೃತ ಅಭ್ಯರ್ಥಿಯಾಗಿ ಉಳಿದಿದ್ದಾದ್ಮೇಲೆ ಕಾಂಗ್ರೆಸ್ನವರು ಭಯ ಯಾಕೆ ಪಡ್ತಾವ್ರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಇವತ್ತು ಗ್ಯಾರಂಟಿಗಳನ್ನ ಇವರು ಹೆಸರು ಹೇಳಿ ಇವತ್ತು ನಾವೆಲ್ಲವೂ ಚೆನ್ನಾಗಿ ಕೊಡ್ತಾ ಇದ್ದೀವಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಮೇಲೆ ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಮತ್ತೊಬ್ಬರ ಆಗಿರೋರು ಯಾರೇ ಕಂಟೆಸ್ಟ್ ಮಾಡಿದ್ರು ಭಯ ಯಾಕೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಪ್ರಶ್ನೆ ಕಾಣ್ತಾ ಇದೆ. ಯಾಕೆಂದರೆ ಮಾತೆತ್ತಿದ್ರೆ ನಾವು ಅಷ್ಟು ಅಭಿವೃದ್ಧಿ ಮಾಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಭಯಪಡುವಂಥ ಅವಶ್ಯಕತೆ ಇವತ್ತು
ಹುಟ್ಟಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಇವತ್ತು ರಾಜ್ಯದಲ್ಲಿ ಜನ ಇವ್ರ ವಿರುದ್ಧ ತಿರಸ್ಕಾರ ಮಾಡಿ ತಿರುಗಿ ಬಿದ್ದಿದ್ದಾರೆ. ಯಾಕೆಂದ್ರೆ ಇವತ್ತು ಜನರ ಮನಸ್ಸಲ್ಲಿ ಗೆಲ್ಲುವಲ್ಲಿ ಇವತ್ತು ಕಾಂಗ್ರೆಸ್ನವರು ವಿಫಲವಾಗಿದ್ದಾರೆ. ಯಾಕೆಂದ್ರೆ ಕಳೆದ 3 ವರ್ಷದಿಂದ ಏನು ಅಧಿಕಾರದಲ್ಲಿ ಇದ್ರಲ್ಲ ಇವರು ಯಾವುದೇ ಜನರ ಭಾವನೆಗಳಿಗೆ ಮತ್ತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರೆ ಬಹುಶಃ ಇವತ್ತು ಯಾರೇ ನಿಂತಿದ್ರು ಜನ ಓಟ್ ಕೊಡ್ತಾರೆ ಅಂತ ಧೈರ್ಯವಾಗಿ ಇವರು ಕ್ಯಾಂಪೇನ್ ಮಾಡಬೇಕಾಯ್ತು. ಇವತ್ತು ಆ ಪರಿಸ್ಥಿತಿ ಎಲ್ಲ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈಗ ಹೆಂಗೆ ಬಾಗಲಕೋಟೆ ಇರ್ಬೋದು ಮತ್ತೆ ದಾವಣಗೆರೆ ದಕ್ಷಿಣ ಇರ್ಬೋದು, ಜನರು ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ತಿರುಗಿದ್ದಾರೆ. ಇದರಲ್ಲಿ ಏನು ಇವತ್ತು ಅತಿ ಹೆಚ್ಚಿನ ಸಮುದಾಯ ಅಂತ ಇರ್ತಕ್ಕಂಥ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ನಾವು ಕೂಡ ಬಿಜೆಪಿಗೆ ಓಟ್ ಹಾಕ್ಬೇಕು, ಬಿಜೆಪಿ ಕಡೆ ವಾಲ್ತಿ ಅಂತ ಹೇಳಿ ನೇರವಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಕಾಂಗ್ರೆಸ್ಸಿನ ನಾಯಕತ್ವದ ಕೊರತೆ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಕೊಟ್ಟಂತ ಮಾತು ಉಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜಗಜ್ಜಾಹೀರಾಗಿ ಇವತ್ತು ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಸರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಸಾಮಾನ್ಯ ಕಾರ್ಯಕರ್ತ ಬೆಳೆದು ಸತತ ಒಂದು 20-25 ವರ್ಷಗಳಿಂದ ಆ ಭಾಗದ ಜನರ ಒಡನಾಡಿಯಾಗಿ ಬೆಳೆದ ಇವತ್ತು ಇದ್ದಂಥ ವ್ಯಕ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಣ್ಕಿಳಿಸಿದೆ. ಇವತ್ತು ಉಮೇದುವಾರಿಕೆಯಲ್ಲಿದ್ದಾರೆ. ಎಲ್ಲ ನಾಯಕರು ಒಗ್ಗೂಡಿ ಇವತ್ತು ಮತ ಪ್ರಚಾರವನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಏನು 23 ಬಾಗಲಕೋಟೆಯಲ್ಲಿ ನನ್ನ ಮಧ್ಯಪ್ರವೇಶಕ್ಕೆ ಕ್ಷಮೆ ಇರಲಿ. ಬಾಗಲಕೋಟೆಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಬಾಗಲಕೋಟೆಯಲ್ಲಿ ಒಂದಷ್ಟು ಜನ ಬಿಜೆಪಿಯನ್ನ ಕೈ ಹಿಡಿಯೋದಾದ್ರೆ ಅದಕ್ಕೆ ಕಾರಣ ಪಂಖಾ ಮಸೀದಿಯಲ್ಲಿ ನಡೆದಂತಹ ಕಲ್ಲು ತೂರಾಟ. ಆ ಕಲ್ಲು ತೂರಾಟವನ್ನ ಬಿಜೆಪಿಗರು ವಿಜೃಂಭಿಸಿದ ರೀತಿ, ಮತದಾರ ಮಹಾಪ್ರಭುಗಳ ಮನಸ್ಸಿಗೆ ಹಿಂದುತ್ವ ಎನ್ನುವಂತ ವಿಚಾರವನ್ನ ವೈಭವೀಕರಿಸಿ ಮಾಡಿದ ಪ್ರಚಾರ, ಈ ಒಂದು ಕಾರಣ ಬಿಟ್ಟರೆ ಉಳಿದ ಯಾವ ಪೊಲಿಟಿಕಲ್ ಅಸ್ತ್ರವೂ ನಿಮ್ಮ ಕೈಯಲ್ಲಿ ಖಂಡಿತ ಇಲ್ಲ ಸರ್. ನೋಡಿ, ಘಟನೆ ನಡೆದಿ ಸತ್ಯ ತಾನೆ, ಅಲ್ಲಾಗಿದ್ದು ಒಂದು ಆಘಾತಕಾರಿ ಸಂಗತಿ ತಾನೆ. ಮಸೀದಿಯಿಂದ ಕಲ್ಲು ತೂರಿದ್ದು ಎಷ್ಟು ಅಪರಾಧವೋ 2 ಗಂಟೆಗಳ ಕಾಲ ನಿರಂತರವಾಗಿ ಮಸೀದಿಯಲ್ಲಿ ಇದ್ದವರನ್ನ ಪ್ರಚೋದನೆ ಮಾಡಿದ್ದು ಕೂಡ ಸಮಾನ ಅಪರಾಧ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತವೆ. ಯಾರು ಆ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ಕಾನೂನಲ್ಲಿ ಯಾರು ದೊಡ್ಡವರಲ್ವಾ, ಸರಿಯಾದ ಕ್ರಮ ಜರುಗಿಸ್ಬೇಕು ಅನ್ನೋ ಒಂದು ಆಗ್ರಹ ಇತ್ತು ಖಂಡಿತವಾಗ್ಲೂ. ಯಾಕೆಂದ್ರೆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಏಕಾಏಕಿ ಏನೋ ಒಂದು ತಗೊಂಡು ಎಸಿತಾರೆ ಅಂತಂದ್ರೆ ಅದು ಮನುಷ್ಯತ್ವದ ಕುಲ ಅಲ್ಲ, ಅದು ಅಲ್ವಾ? ಅದಾಗ್ಬೇಕು. ಮನುಷ್ಯತ್ವ ಎತ್ಕೊಂಡು ಎಲ್ಲವನ್ನೂ ಕೂಡ ನಡೆಯುವಂತ ಕೆಲಸ ಮಾಡ್ಕೊಡ್ಬೇಕಲ್ವಾ? ಆದ್ರೆ ಅದೊಂದೇ ವಿಚಾರ ನಾವು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಸರ್. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಭಿವೃದ್ಧಿ ಹೇಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳೆದ ಏನು ವೀರಣ್ಣ ಚರಂತಮಠಿ ಅವರು ಹೊಸಬರಲ್ಲ ಆ ಕ್ಷೇತ್ರದಲ್ಲಿ ಕಳೆದ 2004 ಇರ್ಬೋದು, 2008 ಇರ್ಬೋದು, 2018ರಲ್ಲಿ ವಿಜಯವನ್ನು ಬಾರಿಸಿರ್ತಕ್ಕಂಥ ವ್ಯಕ್ತಿ. ಯಾಕೆಂದ್ರೆ ಆ ಭಾಗದಲ್ಲಿ ಸಾಮಾನ್ಯರಲ್ಲಿ ಒಂದು MLA ಆದ್ರೂ ಕೂಡ ಅವರ ನಡವಳಿಕೆ ಇದೆಯಲ್ಲ ಎಲ್ಲರೂ ಕೂಡ ಇಷ್ಟಪಡುವಂಥದ್ದು. ಯಾಕೆಂದ್ರೆ ಆ ಭಾಗದಲ್ಲಿ ಒಬ್ಬ ಚರಂಟಿ ಮಠ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಬಹಳ ಈಸಿಯಾಗಿ ಸಿಗುವಂತ ವ್ಯಕ್ತಿನ ಈ ಬಾರಿ ಜನ ಬದಲಾವಣೆ ಬಯಸಿ ಆಯ್ಕೆ ಮಾಡ್ಕೊಳ್ತಾರೆ. ವಿಸ್ತೃತವಾಗಿ ಮಾತನಾಡೋಣ. ತಿಮ್ಮೇಗೌಡ್ರೆ, ತಟಸ್ಥವಾದ ರೂಪ ಕಾಣುತ್ತಾ ಇದೆ JDS ಇದ್ದು, ಯಾವುದೇ ತರಹದ ಸಕ್ರಿಯತೆ ಕಾಣುತ್ತಾ ಇಲ್ಲ. ಎಲ್ಲ ಒಂದು ಕಡೆ JDSಗೂ ಕೂಡ ಮನದಟ್ಟಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಪರಸ್ಪರ ಕಚಾಡ್ಕೊಂಡ್ರೆ ಓಟು ಛಿದ್ರ ಆಗುತ್ತೆ, ಡಿವೈಡ್ ಆದ ಓಟ್ಗಳು ಅಲ್ಲಿ ಬಿಜೆಪಿಗೆ ಗೆಲುವು ತಂದು ಕೊಡುತ್ತೆ. ಹಾಗಾಗಿ ನಾವು ಯಾಕೆ ಶ್ರಮ ಪಡೋದು ಅನ್ನೋ ಅರ್ಥದಲ್ಲಿ ಬಿದ್ದಿದ್ದಾರೋ JDSನವರು? ಇಲ್ಲ, ಆ ಥರ ಏನಿಲ್ಲ. ಕುಮಾರಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ ನಾವು NDA ಅಂಗಪಕ್ಷ ಆಗಿರೋದ್ರಿಂದ ನಾವು ಪ್ರಚಾರಕ್ಕೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ಇವತ್ತನೇ ಎಲ್ಲ ಶುರುವಾಗಿದೆ ಚುನಾವಣಾ ಏನೊಂದು ಕಾರ್ಯಕ್ರಮಗಳು. ಇನ್ನು ಮುಂದೆ ಅದು ಕುಮಾರಣ್ಣ ಇರ್ಬೋದು, ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಪ್ರಚಾರಕ್ಕೆ ಹೋಗಿ NDA ಅಂಗಪಕ್ಷವಾಗಿರೋದ್ರಿಂದ ಇವತ್ತೇನು ಕಾಂಗ್ರೆಸ್ನ ವಿರುದ್ಧ ನಾವಿಬ್ಬರೂ ಕೂಡ ಹೋರಾಡ್ತಾ ಇದ್ದೀವಿ, ಅದಕ್ಕೆ ಸರಿಯಾದ ಒಂದು ಪ್ರತಿಫಲವನ್ನು ತರಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ರಾಜ್ಯದ ಜನತೆ ಕೂಡ ಈ ಒಂದು ಸರ್ಕಾರ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅಂತಕ್ಕಂಥ ಏನು ಒಂದು ಇವರು ಒಂದು ಹೇಳಿಕೆಯನ್ನು ಕೊಡೋದು ಮತ್ತು ಡಂಗೂರವನ್ನು ಬಾರಿಸ್ತಿದ್ದಾರೆ. ಆದರೂ ಕೂಡ ಬೈ ಎಲೆಕ್ಷನ್ ಟಿಕೆಟನ್ನು ಇವ್ರ ಕೈಯಲ್ಲಿ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಆ ಕಾಂಗ್ರೆಸ್ಗೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಹೈಕಮಾಂಡರ ಮಾತನ್ನು ಯಾರು ಕೇಳೋ ಸ್ಥಿತಿಯಲ್ಲಿಲ್ಲ. ಈಗ ಇರ್ತಕ್ಕಂಥವರು ಕಾಂಗ್ರೆಸ್ನ 2 ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸನ್ಮಾನ್ಯ ಸಿದ್ದು ಬಣ್ಣದವರ ಇಲ್ಲ ಸನ್ಮಾನ್ಯ DK ಬಣ್ಣದವರ ಅಂತೇಳಿ ಅವ್ರವ್ರಲ್ಲೇ ಗುದ್ದಾಟ ನಡೀತಾ ಇದೆ. ಈಗ 2 ಬಣ್ಣದವರೇನು ಕೊಟ್ಟಿರ್ತಕ್ಕಂಥ ಟಿಕೆಟು ಈಗ ನೋಡಿ, ನನಗನ್ನಿಸುತ್ತೆ ದಾವಣಗೆರೆ ಬಂದು ಸನ್ಮಾನ್ಯ DK ಶಿವಕುಮಾರ್ ಬಣ, ಅಲ್ಲಿ ಬಾಗಲಕೋಟೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಣ. ಇವಾಗ ಇಲ್ಲಿ ಇವ್ರು ಗೆದ್ದರೂ ಕೂಡ ಅವ್ರಿಗೆ ಆಗೋದಿಲ್ಲ, ಅವ್ರ ಕೈ ಮೇಲಾಗುತ್ತೆ ಅಂತೇಳಿ. ಇಲ್ಲಿ ಇವ್ರು ಗೆದ್ದರೂ ಕೂಡ ಇವ್ರ ಕೈ ಮೇಲಾಗುತ್ತೆ ಅಂತೇಳಿ. ಇದಕ್ಕೆ ಏನೇನು ಒಳತಂತ್ರವನ್ನು ಮಾಡಬೇಕು ಮಾಡ್ತಾ ಅವರವರೆಲ್ಲ ನಡೀತಾ ಇದೆ. ಹಾಗಾಗಿ ಈ ಸರಿ 2 ಕ್ಷೇತ್ರವನ್ನು ಕಾಂಗ್ರೆಸ್ ಕಳ್ಕೊಳ್ಳುತ್ತೆ. 100ಕ್ಕೆ 100 2 ಕ್ಷೇತ್ರವನ್ನು ಈ ಸಾರಿ ಸೋಲುತ್ತೆ. 2 ಕ್ಷೇತ್ರಗಳು ಅಕ್ಷರಶಃ ಕಳ್ಕೊಳ್ಳುತ್ತೆ. ಯಾಕೆಂತಂದರೆ ನೋಡಿ, ಇನ್ನೊಂದು ಹೇಳ್ತೀನಿ, ನಮ್ಮ ಅಲ್ಪಸಂಖ್ಯಾತ ಬಾಂಧವರು ಏನು ದಾವಣಗೆರೆನಲ್ಲಿದ್ದರೆ ಅವರೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥದ್ದು ದಾವಣಗೆರೆಯಲ್ಲಿ. ಆದರೆ ಅವರಿಂದ ಕೂಡ ಶಾಮನೂರು ಶಿವಶಂಕರಪ್ಪನವರು ಏನು ಮಾಡಿದ್ರು, ಹಾಗೆ ಮಲ್ಲಿಕಾರ್ಜುನರು ಆ ಒಂದು ಸಮುದಾಯವನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಬಟ್ ಇವತ್ತಿನವರೆಗೂ ಇದೆ.
ಆದರೆ ಇವ್ರು ಕೊಟ್ಟಂಥ ಮಾತನ್ನು ಅದು ಯಾರು ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ. ಅವರೇ ಹೇಳೋಗೆ ಹಾಗೆ ಆ ಪೈಲ್ವಾನ್ ಅವರು ಇವತ್ತು ಏನು ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದಾರೆ ಬಂಡಾಯವಾಗಿ, ಅವರು ಹೇಳೋ ರೀತಿಯಲ್ಲಿ ನಮಗೆ ಮಾತು ಕೊಟ್ಟಿದ್ರು, ನಮಗೆ ಮುಂದಿನ ಸಲ ಮಾತು ಕೊಟ್ಟಿದ್ರು ಅಂತಕ್ಕಂಥದ್ದು ಯಾರು ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಆದರೆ ಈ ಕಾಂಗ್ರೆಸ್ನ ನಾಯಕರು ಅವ್ರನ್ನ ಯಾವ ರೀತಿ ಬಳಸ್ಕೊತಿದ್ದಾರೆ, ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಅಂತೇಳಿ ಅವ್ರಿಗೆ ಆ ಸಮುದಾಯಕ್ಕೆ ಅರಿವಾಗಿದೆ. ಅದು ನಾನು ಹೇಳೋದು ಬೇಡ ಅನ್ಸುತ್ತೆ, ಅದು ಅವ್ರಿಗೆ ಗೊತ್ತಾಗ್ತದೆ. ನೋಡಿ, ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಇದ್ದಾಗ, ನಮ್ಮ ಕುಮಾರಣ್ಣನವ್ರ ಸರ್ಕಾರ 2 ಬಾರಿ ಇದ್ದಾಗಲೂ ಕೂಡ ಅಲ್ಪಸಂಖ್ಯಾತರಿಗೆ ಎಲ್ಲ ರೀತಿಯನ್ನು ಗೌರವವನ್ನು ನಾವು ಕೊಡ್ತಾ ಇದ್ವಿ, ಅದೇ ರೀತಿ ನಡೆಸ್ಕೊತಾ ಇದ್ವಿ. ಜೊತೆಗೆ ಪೂಜ್ಯ ದೇವೇಗೌಡರು ಮೊದಲನೇ ಬಾರಿ 4% ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನನ್ನು ತಂದಂಥವರು ಪೂಜ್ಯ ದೇವೇಗೌಡರು. ಅದು ಏನಾಗ್ತಾ ಇದೆ, ಇವರು ಯಾವುದೇ ವಿಷಯದಲ್ಲಿ ಹಿಂದೆ ನೀವು ಗಲಾಟೆಗಳಾದಲ್ಲೂ ಕೂಡ ನೋಡ್ಬೋದು, ಯಾವುದೇ ಆ ಸಮುದಾಯದ ಬಗ್ಗೆ ಏನಾದ್ರು ಬಂದಾಗ ಯಾವತ್ತು ಕಾಂಗ್ರೆಸ್ ಅವ್ರ ಪರವಾಗಿ ನಿಂತಿಲ್ಲ. ಕಾಂಗ್ರೆಸ್ನವರು ಬರೀ ಅವ್ರಿಗೆ ಮತ ಮಾತ್ರ ಬೇಕಾಗಿದೆ, ಆ ಚುನಾವಣೆ ಟೈಮಲ್ಲಿ ಅವ್ರನ್ನ ಹೇಗೆ ಓಟ್ ಪಡ್ಕೋಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡ್ತಾರೆ ಬಿಟ್ರೆ ಅವ್ರ ಜೊತೆ ಯಾವತ್ತೂ ನಿಲ್ಲೋದಿಲ್ಲ. ಅದು ಇವಾಗ ಸ್ವಲ್ಪ ಈಗ ಅರ್ಥ ಆಗ್ತಾ ಇದೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಈಗ ಬಂದು ಮಾಡಿದ ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಈಗ ಆ ಸಮುದಾಯ ಅರ್ಥ ಮಾಡ್ಕೊತಾ ಇದೆ, ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀವಿ, ಈ ಕಾಂಗ್ರೆಸ್ನ ನಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಅರ್ಥ ಆಗ್ತಾ ಇದೆ. ಯಾಕೆಂದರೆ ನೋಡಿ, ಇಲ್ಲ ಅಂದಿದ್ರೆ ಇವತ್ತು ನನ್ನ ಟಿಕೆಟ್ ಯಾರಿಗಾರು ಕೊಟ್ಕೊಳ್ಳಿ, ಅದು ಆ ಪಕ್ಷದ ನಾಯಕರ ನಿರ್ಧಾರ. ಆದರೆ ಏನಾಗಿದೆ ಅಂತೇಳಿ ಪಾಪ ಪೈಲ್ವಾನ್ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಏನಾಗಿದೆ ಅಂತೇಳಿ ಯಾರು ಕೂಡ ಹೋಗಿಲ್ಲ. ಇವತ್ತು ಹೇಳ್ತಾ ಇದ್ರು, ನೋಡ್ತಾ ಇದ್ದಾರೆ, ರಾಜ್ಯದ ನಾಯಕರು ಯಾರು ಕೂಡ ಬಂದಿಲ್ಲ. ಅಂದರೆ ನಿರ್ಣಾಯಕ ಪಾತ್ರ ಇರ್ತಕ್ಕಂಥ ಸಮುದಾಯವನ್ನು ಯಾವ ರೀತಿ ಕಡೆಗಣಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತಕ್ಕಂಥದ್ದು ಅವ್ರಿಗೆ ಇವಾಗ ಅರಿವಾಗಿದೆ. ಈಗ ಸಾಯಂಕಾಲ ಹೋಗಿರ್ಬೋದು, ಆದರೆ ಮತ್ತು ಹೈಕಮಾಂಡಿಂದ ಬಂದಿಲ್ಲ, ಅವ್ರ ಮಾತು ಯಾರು ಕೇಳ್ತಾರೆ. ಸುರ್ಜಿವಾಲರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಈ ಟಿಕೆಟ್ ಇಶ್ಯೂವಾಗಿ ಭಾರಿ ಗೊಂದಲನೇ ಆಗಿದೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಜೊತೆಗೆ ಈ ಸೆಷನ್ ಇತ್ತಲ್ಲ, ಅದನ್ನೆಲ್ಲ ತಲ್ಲಣ ಆಗಿದ್ರು, ನಾಳೆಯಿಂದ ಇನ್ನೂ ಅದ್ರ ಪ್ರಭಾವ ಗೊತ್ತಾಗುತ್ತೆ. ಫರ್ಜಾನಾ ಅವರೇ, ಈ 2 ಕ್ಷೇತ್ರಗಳನ್ನ ಏನು ಕಾಂಗ್ರೆಸ್ ಈ ಬಾರಿ ಕಳುಕೊಳ್ಳುತ್ತೆ ಎನ್ನುವಂತಹದ್ದು ಅವರು ಪ್ರಮುಖವಾಗಿ ಹೈಲೈಟ್ ಮಾಡಿದ್ರು. ಆಯ್ತು, ಅವರು ಇದಕ್ಕೂ ಮೊದಲ ಚುನಾವಣೆಗಳಲ್ಲೂ ಇದೇ ರೀತಿ ಹೇಳ್ತಾ ಇದ್ರು. 2024ರಲ್ಲಿ ನಡೆದಂತಹ ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಸಂಡೂರು ಚುನಾವಣೆ ಆಗಿರ್ಬೋದು, ಇದೇ ರೀತಿ ಹೇಳ್ತಾ ಇದ್ರು. 3 ಗೆದ್ಕೊಂಡ್ವಿ. ಅದು ಕೂಡ ಮುಖ್ಯಮಂತ್ರಿಗಳ ಮಗ, ಇಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗ, ಮುಖ್ಯಮಂತ್ರಿಯವರ ಮಗನ ಎದುರಲ್ಲಿ ನಾವು ಪಠಾಣ್ ಅವರನ್ನು ಗೆಲ್ಲಿಸ್ಕೊಂಡು ಬಂದ್ವಿ. ಹಾಗೆಯೇ ಇಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎದುರು ನಾವು ನಮ್ಮ ಯೋಗೇಶ್ವರ್ ಅವರನ್ನು ಗೆಲ್ಲಿಸ್ಕೊಂಡು ಬಂದ್ವಿ. ಅದಿರಲಿ, ಇವಾಗ ಈ ಬಿಜೆಪಿ ವಕ್ತಾರರು ಮತ್ತು ಜೆಡಿಎಸ್ ವಕ್ತಾರರು ಇಬ್ಬರೂ ಸೇರಿಬಿಟ್ಟು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ, ಅವರ ನಾಯಕರ ಮೇಲೆ, ಅವ್ರ ಮೇಲೆ ತೋರಿಸಿರುವಂತಹ ಈ ಕಾಳಜಿ ಇದೆಯಲ್ಲ, ಇದು ಮಾತ್ರ, ಇದನ್ನು ಕೇಳಿಸ್ಕೊಳ್ಳೋಕೆ ಒಂದು ಅದೃಷ್ಟ ಬೇಕು ಮಧ್ಯೆ ಕೂತು ನನಗೆ. ಅಂದ್ರೆ ಸದಾ ಅಲ್ಪಸಂಖ್ಯಾತರನ್ನ ಜರೀತಾ ಒಂದು ಕಡೆ ಇವರು ಹೇಳ್ತಾರೆ, ಇಂಥ ಸಂದರ್ಭಗಳು ಇವರು ಹೇಳ್ತಾರೆ ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಅಥವಾ ಯಾವತ್ತಾದ್ರೂ ಸಾಮಾಜಿಕ ನ್ಯಾಯದಿಂದ ಸರಿಯಾದ ಒಂದು ಸಣ್ಣ ಪಾಲನವ್ರಿಗೆ ನೀಡಿದ್ರು ಇದು ಅಲ್ಪಸಂಖ್ಯಾತರ ಸರ್ಕಾರ, ಇದು ಬ್ರದರ್ಸ್ ಬಜೆಟ್, ಇದು ಹಂಗೆ ಹಿಂಗೆ ಅಂತ ಮತ್ತೆ ಅಲ್ಲಿ ಒಟ್ಟಿನಲ್ಲಿ ಅಲ್ಪಸಂಖ್ಯಾತರು ಅಲ್ಲಿ ಉಸಿರಾಡಲೂಬಾರ್ದು, ಅಲ್ಲಿ ಸಾಯಲೂಬಾರ್ದು ಅನ್ನುವಂಥ ರೀತಿಯಲ್ಲಿ ಒತ್ತಡ ತಂತ್ರವನ್ನು ರಾಜಕೀಯ ಪಕ್ಷಗಳಾಗಿ ಇವರು ಹಾಕ್ಕೊಂಡೇ ಬಂದಿದ್ದಾರೆ. ಏನಾದರೂ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟರು ಅಂತ ಇಟ್ಕೊಳ್ಳೋಣ, ಇದು ಕಾಂಗ್ರೆಸ್ ಸರ್ಕಾರ, ಇದು ಬ್ರದರ್ಸ್ ಸರ್ಕಾರ, ಇದು ಮೈನಾರಿಟಿ ಸರ್ಕಾರ, ಅವ್ರಿಗೋಸ್ಕರ ಇರುವಂಥ ಸರ್ಕಾರ, ಆ ರೀತಿ ಎತ್ತು ಕಟ್ಟೋದು. ಕೊಡಲಿಲ್ಲ ಅಂದರೆ ಅವರನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು. ಇವರು ನಿಜವಾಗ್ಲೂ ಅಲ್ಪಸಂಖ್ಯಾತರ ಬಗ್ಗೆ ಇವರ ಸ್ಟ್ಯಾಂಡ್ ಏನು? ಮತ್ತು ಈ ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಬಿಜೆಪಿ ಸರ್ಕಾರ ಇತ್ತಲ್ಲ, ಆವಾಗ ಇವರು ಅಲ್ಪಸಂಖ್ಯಾತರಿಗಾಗಿ ಮಾಡಿರುವಂತಹ ಒಳ್ಳೆ ಕಾರ್ಯ ಏನು? ಒಳ್ಳೆ ಕಾರ್ಯ ಬೇಡ, ಅಟ್ಲೀಸ್ಟ್ ತಟಸ್ಥ ಕಾರ್ಯ ಏನು ಅದನ್ನಾದ್ರೂ ಹೇಳಿ ನೋಡೋಣ. ವಿಷಯಾಂತರ ಬೇಡ. ಒಂದು ದಾವಣಗೆರೆ ದಕ್ಷಿಣದಲ್ಲಿ 2,30,30,000 ದಾವಣಗೆರೆ ದಕ್ಷಿಣದ ಅಲ್ಲಿನ ಶಾಮನೂರು ಕುಟುಂಬ ಏನಿದೆಯಲ್ಲ, ಕಳೆದ 3 ದಶಕಗಳಿಂದಲೂ ಎಲ್ಲರನ್ನು ಜೊತೆಗೂಡಿ ತೆಗೆದುಕೊಂಡು ಕರ್ಕೊಂಡು ಬಂದಿದೆ. ದಾವಣಗೆರೆ ದಕ್ಷಿಣದಲ್ಲಿ 35ರಷ್ಟು ಇರ್ತಕ್ಕಂಥ ಒಂದು ಸಮುದಾಯ ಒಂದು ಸ್ಥಾನ ಕೇಳ್ತು. ಕೊಡೋದಕ್ಕೆ ಕಷ್ಟ ಏನು ಕಾಂಗ್ರೆಸ್ಸಿಗೆ? ಅದು ಐತಿಹಾಸಿಕ ರಾಜಕೀಯ ಅನ್ಯಾಯ. ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ಅಲ್ಲ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಇವಾಗ ಯಾವುದೇ ಒಂದು ಸಮುದಾಯ ಕೇಳೋದ್ರಲ್ಲಿ ತಪ್ಪಿಲ್ಲ, ನಾವು ಅದನ್ನು ಗೌರವಿಸ್ತೀವಿ. ಆದರೆ ಈ ಬೈ ಎಲೆಕ್ಷನ್ ಅಲ್ಲಿನ ವಿನ್ನಿಂಗ್ ವಿಚಾರಗಳನ್ನು ನೋಡಿಕೊಂಡು ಮತ್ತೆ ಆ ಶಾಮನೂರು ಅವ್ರದ್ದು ಆ ಲೆಗೆಸಿ ಏನೆಲ್ಲ ಯೋಜನೆಗಳಿತ್ತು ಅದಕ್ಕೆ ಫಂಡ್ ತರುವಂಥದ್ದಾಗಿರ್ಬೋದು, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದಾಗಿರ್ಬೋದು. ನೀವು ನೋಡ್ಬೋದು, ದಾವಣಗೆರೆ ಕಳೆದ ಒಂದು 10-15 ವರ್ಷಗಳ ಹಿಂದೆ ವಿಸಿಟ್ ಮಾಡಿದಂತಹವರು ಮತ್ತೆ ಇವಾಗ ಹೋದರೆ ನಿಬ್ಬೆರಗಾಗುವ ರೀತಿಯ ಪ್ರಗತಿಯಲ್ಲಿ ನಡೆದಿದೆ. ಅಲ್ಲಿನ ರಸ್ತೆಗಳು, ಮೂಲ ಸೌಕರ್ಯಗಳು, ಮತ್ತೆ ಆ ಗಡಿಯಾರ ಕಂಬ ಆ ಭಾಗ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಮಂಡಿಪೇಟೆ ಅಲ್ಲೆಲ್ಲ ಇದೆಯಲ್ಲ, ಬಹಳಷ್ಟು ಸೌಕರ್ಯಗಳು ನಡೆದಿದೆ. ಇನ್ನೊಂದು ವಿಚಾರ, ಇಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ಅಲ್ಲ, ಲಾಸ್ಟ್ ಇಯರ್ ಗಣಪತಿ ವಿಸರ್ಜನೆ ವೇಳೆ ಬಹಳ ದೊಡ್ಡ ಒಂದು ದುರಂತ ನಡೆಯುವುದರಲ್ಲಿತ್ತು, ಗಲಭೆ ಶುರುವಾಗಿತ್ತು.
ಎಸ್ ಮಲ್ಲಿಕಾರ್ಜುನ್ ಅವರು ಇಮ್ಮಿಡಿಯೇಟ್ ಆಗಿ ಹೋಗಿ ಆ ಜಗಳವನ್ನ ಅಲ್ಲಿ ಕಂಪ್ಲೀಟ್ ಆಗಿ ಶಾಂತಿ ಮಾಡಿಸಿದ್ರು. ಬಿಜೆಪಿಯವರು ಅಲ್ಲಿ ಮತ್ತೆ ಹಿಂದೂ ಮುಸ್ಲಿಂ ವಿಭಜನೆಗೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ಶಾಮನೂರ್ ಕುಟುಂಬದ ಒಂದು ಸಮರ್ಥ ನಾಯಕತ್ವದಿಂದಾಗಿ ಯಾವತ್ತೂ ಅಲ್ಲಿ ಕೋಮುಗಲಭೆ ಆಗ್ಲಿಕ್ಕೆ ಅದು ಕೈಮೀರಿ ಹೋಗೋದಕ್ಕೆ ಬಿಡ್ಲಿಲ್ಲ. ಒಂದು ಮಾತು ಹೇಳಬೇಕು, ಲಾಸ್ಟ್ ಟೈಮ್ 92-93 ಬಾಬ್ರಿ ಮಸೀದಿ ಗಲಾಟೆ ಸಂದರ್ಭದಲ್ಲಿ ಇದೇ ಶಾಮನೂರ್ ಶಿವಶಂಕರಪ್ಪರವರು ತಮ್ಮ ಮಿಲ್ನಲ್ಲಿ ಸಾವಿರಾರು ಮುಸ್ಲಿಮರನ್ನ ಅಂದ್ರೆ ಏನೋ ಒಂದು ವಿಶೇಷವಾದಂತಹ ಏನೋ ಕೆಟ್ಟ ಘಟನೆ ಜರುಗೋದ್ರಿಂದ ಕಾಪಾಡಿಕೊಂಡು ಮಿಲ್ನಲ್ಲಿ ಕೂಡ ಹಾಕಿ ಊಟ ವಸತಿ ಕೆಲವು ದಿವಸಗಳವರೆಗೆ ಕೊಟ್ಟಿದ್ರು. ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಅದನ್ನೆಲ್ಲ ಮರ್ತಿಲ್ಲ. ಇವಾಗ ಅವ್ರಿಗೊಂದು ಆಗ್ರಹ ಇದೆ, ಅದಕ್ಕೆ ಭಿನ್ನಮತ ಇದೆ. ಪ್ರಜಾಪ್ರಭುತ್ವದಲ್ಲಿ ಅದೆಲ್ಲವೂ ಸಹಜ, ಅದನ್ನು ನಾವು ಗೌರವಿಸ್ತೀವಿ. ಅಂತಿಮವಾಗಿ ಗೆಲುವು ಮಾತ್ರ ಕಾಂಗ್ರೆಸ್ನದೇ ಆಗಿರುತ್ತೆ. ಎಸ್, ಇನ್ನು ಈ ಮಧ್ಯೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಈಗ ಸಂಪರ್ಕದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಏನು ಬೈ ಎಲೆಕ್ಷನ್ ಅಖಾಡ ಹೇಗಿದೆ, ಅಲ್ಲಿನ ಅಲೆಗಳು ಹೇಗಿದೆ, ಯಾರ ಪರ ಅಥವಾ ಯಾರ ವಿರುದ್ಧ ಅನ್ನೋದಾದ್ರೆ? ಎಸ್ ಮುಂದುವರಿಸಿ. ಎಸ್ ಶಾಲೆಯನ್ನು ಬಾಗಲಕೋಟೆಯ ಬೈ ಎಲೆಕ್ಷನ್ ಉಪಚುನಾವಣೆಯ ಕಣ ಈಗ ರಂಗೇರ್ತಾ ಇರುವಂತದ್ದು. ಎರಡೂ ಪಕ್ಷದಲ್ಲಿ ಅಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಈಗ ಪ್ರತಿಷ್ಠೆ ಆಗಿರುವಂತದ್ದು. ಇತ್ತ ಬಿಜೆಪಿ ಕೂಡ ಅಂದ್ರೆ ಕಳೆದ ಬಾರಿ ಚುನಾವಣೆ ಅಂದ್ರೆ 2023ರಲ್ಲಿ ಸೋಲಿನ ರುಚಿಯನ್ನ ಅಂದ್ರೆ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಈಗ ವಿವಿಧ ರೀತಿಯ ಒಂದು ಶತಾಗತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಅಂದ್ರೆ ಇವತ್ತು ಬೈ ಎಲೆಕ್ಷನ್ ಉಪಚುನಾವಣೆಯ ನಾಮಪತ್ರ ಸಲ್ಲಿಕೆ ಹಿಂಪಡೆಯುವ ದಿನ ಕೊನೆ ಆಗಿರುವುದರಿಂದ ಒಟ್ಟು 14 ಜನ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅದರಲ್ಲಿ 5 ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಹಿಂಪಡೆದಾಗ 9 ಜನ ಸದ್ಯಕ್ಕೆ ಈ ಕ್ಷೇತ್ರದಲ್ಲಿ ಈಗ ಕಣದಲ್ಲಿ ಇರುವಂತದ್ದು. ಶಾಹಿಲ್ ಅಂದ್ರೆ ಈಗ 27ರ ನಂತರ ಎರಡೂ ಪಕ್ಷ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ರಾಜ್ಯಮಟ್ಟದ ನಾಯಕರು ಕೂಡ ಈ ಕ್ಷೇತ್ರದಲ್ಲಿ ಬೀಳ್ಬಿಟ್ಟು ಈ ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ತನ್ನ ಪ್ರತಿಷ್ಠೆ ಆಗಿರುವಂತದ್ದು. ಇನ್ನು ಬಿಜೆಪಿಯು ಕೂಡ ಈ ಒಂದು ಕ್ಷೇತ್ರವನ್ನು ಗೆಲ್ಲಲೇಬೇಕಾದಂತಹ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ ಅಂತ ಹೇಳ್ಬೋದು. ಶಾಹಿಲ್, ಇನ್ನು ಜೊತೆಗೆ ಬಾಗಲಕೋಟೆ, ಹಳೆ ಬಾಗಲಕೋಟೆಯ ಪಂಕಾ ಮಸೀದಿಯ ಗಲಭೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಿಜೆಪಿಗರಿಗೆ ಇದು ಒಂದು ತರಹದ ಧನಾತ್ಮಕವಾದ ಅಸ್ತ್ರವಾಗಿತ್ತು. ಆ ಭಾಗದಲ್ಲಿ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬೈ ಎಲೆಕ್ಷನ್ ಗೆಲ್ಲೋ ಸಾಧ್ಯತೆಗಳಿದಾವ? ನನ್ನ ಧ್ವನಿ ಕೇಳಿಸ್ತಾ ಇದೆ ತಮಗೆ? ಎಸ್ ಶಾಹಿರ್, ಇದು ಕೂಡ ಒಂದು ರೀತಿಯ ಬಿಜೆಪಿಗರಿಗೆ ಒಂದು ಅಸ್ತ್ರವಾಗಿದೆ ಅಂತ ಹೇಳ್ಬೋದು. ಎಸ್ ಶಾಹಿರ್, ಕೇಳಿಸ್ತಾ ಇದೆ. ಬಿಜೆಪಿಗೂ ಕೂಡ ಈ ಒಂದು ಹಿಂದೆ ಶಿವಾಜಿ ಜಯಂತಿ ವೇಳೆ ನಡೆದ ಗಲಾಟೆ ಕೂಡ ಒಂಥರ ಪ್ಲಸ್ ಪಾಯಿಂಟ್ ಆಗಿ ಬಿಜೆಪಿಗರಿಗೆ ಒಂದು ವರದಾನವಾಗಬಹುದು ಅಂತ ಹೇಳ್ಬಹುದು. ಯಾಕಂತಂದ್ರೆ ಈ ಕಡೆ ಬಿಜೆಪಿಯವರು ಹಿಂದುತ್ವ ಮತ್ತು ಈ ಅಜೆಂಡಾಗಳನ್ನು ಇಟ್ಕೊಂಡು ಕೂಡ ಬಂದು ಪ್ರಚಾರಕ್ಕೆ ಹೋದ್ರೆ, ಇತ್ತ ಕಾಂಗ್ರೆಸ್ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಕೂಡ ಈ ಒಂದು ಪ್ರಚಾರದಲ್ಲಿ ಅಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈ ಸದಾ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಶಾಹಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಗೋವಿಂದರಾಜ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನಾನು. ಈಗ ಆ ಕ್ಷೇತ್ರದಲ್ಲಿ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ಕಾಲೇಜು ಇತ್ತೀಚೆಗೆ ಕಾಂಗ್ರೆಸ್ ಅದಕ್ಕೆ ಅಡಿಪಾಯ ಆಗ್ತು. ಸ್ವತಃ ಸಿದ್ದರಾಮಯ್ಯನವರು ಹೋದ್ರು. ಇದು ತಮಗೆ ಅತ್ಯಂತ ಹಿನ್ನಡೆ ಆಗೋ ಸಾಧ್ಯತೆಗಳಿದಾವ ಅಂತ? ನೋಡಿ ಸರ್, ಇವತ್ತೇನು ವೈದ್ಯಕೀಯ ಕಾಲೇಜ್ ಅನ್ನೋದು ಕಳೆದ ಮೊನ್ನೆ ನಡೀತಾ ಆ ಬಜೆಟಲ್ಲಿ ಮಾಡಿದ್ದಂತಲ್ಲ. ಅದು ಏನು 2025-26ರಲ್ಲಿ ಮಾಡಿದಂಥ ಬಜೆಟಲ್ಲಿ ಅದು ಕಾಲೇಜ್ನ ಒಂದು ಸ್ಯಾಂಕ್ಷನ್ ಕೊಟ್ಟು ಅದನ್ನು ಪೂಜೆ ಮಾಡಿ ಅವತ್ತೇ ಮಾಡಬೇಕಾಯಿತು. ಇವತ್ತೇನು ಚುನಾವಣೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಉದ್ದೇಶ ಇಟ್ಕೊಂಡು ಇವತ್ತು ಇನಾಗ್ರೇಷನ್ ಮಾಡಿದ್ರೆ ಜನ ಒಪ್ಕೊಳ್ತಾರೆ. ಬಿಜೆಪಿ ಆಡಳಿತದಲ್ಲಿದ್ದಾಗ ಯಾಕೆ ಆಗಲಿಲ್ಲ ಸರ್? ನೋಡಿ, ಅದು ಈ ಮೆಡಿಕಲ್ ಕಾಲೇಜ್ ಅನ್ನೋದು ವರ್ಷದಲ್ಲಿ ಇಷ್ಟು ಕೊಡಬೇಕು ಅನ್ನೋದು ಒಂದು ಮಟ್ಟ ಒಡೆತನದಲ್ಲೂ ಕೂಡ ಕಾಲೇಜ್ಗಳಿದಾವೆ ಸರ್. ಕಾಲೇಜು ಕಾಲೇಜಿಗೆ ಪ್ರತ್ಯೇಕ ಇಲ್ಲ, ಅವ್ರದ್ದು ನೋಡಿ ಸ್ವಂತ ಒಡೆತನದಲ್ಲ, ಅದು ಬಸವೇಶ್ವರ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಜನಸಾಮಾನ್ಯ ಟ್ರಸ್ಟ್ ಸರ್. ಅದು ಅವ್ರು ಯಾರ್ದೋ ಒಂದು ಕುಟುಂಬದಾಗಲಿ ಅವ್ರು ಹೇಗಿರ್ತಕ್ಕಂಥದ್ದಲ್ಲ ಅದು. ಏಕೆಂದ್ರೆ ಬಸವೇಶ್ವರ ಒಂದು ಇದರಲ್ಲಿ ಸಂಸ್ಥಾನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾದಾನ ಮಾಡಿರ್ತಕ್ಕಂಥಿರ್ಬೋದು, ಸಾಕಷ್ಟು ಸಾರ್ವಜನಿಕ ಸೇವೆಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಸುಮಾರು 40-45 ವರ್ಷಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥವ್ರು ಸುಮಾರು 3 ಬಾರಿ ಗೆದ್ದಿದ್ದು ಆ ಒಂದು ಉದಾಹರಣೆ ಇಟ್ಕೊಂಡಿರ್ತಕ್ಕಂಥದ್ದು ಸರ್. ಇವತ್ತೇನು HY ಮೇಟಿ ಅವರು ಕೂಡ 3-4 ಬಾರಿ MLA ಆಗಿರೋದು ನೋಡಿದ್ದೀವಿ. ಜನ ಇವತ್ತೇನಾಗಿದೆ ಅಂದರೆ ಈ ಕಾಂಗ್ರೆಸ್ಸಿನ ಒಂದು ದುರಾಡಳಿತ ಈ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಅರಿವಾಗ್ತಾ ಇದೆ. ಇವತ್ತು ಅವರ ಆಡಳಿತದಲ್ಲಿ ಯಾಕೆ ಬಂದಿಲ್ಲ ಅಂದ್ರೆ ಕಾಂಗ್ರೆಸ್ನ ದುರಾಡಳಿತ ಅಂತ ಹೇಳ್ತಾರೆ. ನಿಮ್ಮದೇ ಸರ್ಕಾರ ಸ್ವತಃ ಸಿದ್ದರಾಮಯ್ಯನವರು ಅಡಿಪಾಯ ಹಾಕಿ ಬಂದ್ರು. ಏನು ಹೇಳ್ತೀರಾ ಆ ವಿಚಾರದ ಬಗ್ಗೆ? ಅವರ ಮಾತಿನಲ್ಲಿರುವಂತಹ ವೈರುಧ್ಯ, ವಿರೋಧಾಭಾಸಗಳನ್ನ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅವರ ಕಾಲದಲ್ಲಿ ಏನು ಕೇಳಿದ್ರು ಅದು ಹೆಂಗೆ ಅಂತ ಹೇಳಿದ್ರೆ, ಇವಾಗ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪ್ರಧಾನಿ ಅವರು ಮಾಡಬೇಕಾಗಿರೋ ಕೆಲಸಗಳಿಗೆಲ್ಲಾನು ಅವರು ಏನು ವಿರೋಧ ಪಕ್ಷದ ನಾಯಕರನ್ನು ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಎದುರಿಗೆ ಹೋಗಿ ಮೈಕ್ ಹಿಡಿತಾರಲ್ಲ, ಅದೇ ರೀತಿಯಾಗಿ ಅಲ್ಲಿ ಏನು ಯಾಕೆ ಕಾಲೇಜ್ ಆಗಿಲ್ಲ ಅಂದ್ರೆ ಅದು ಕಾಂಗ್ರೆಸ್ನ ದುರಾಡಳಿತ ಹೇಳ್ತಾರೆ. ನಿಮ್ಮ ರಿಪೋರ್ಟರ್ ಇವಾಗ ಹೇಳಿದ್ರು ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳನ್ನ ಎದುರುಗಿಟ್ಟು ಮತ ಕೇಳ್ತಾ ಇದೆ, ಬಿಜೆಪಿ ಒಂದು ಪರ್ಟಿಕ್ಯುಲರ್ ಸಿದ್ಧಾಂತವನ್ನು ಇಟ್ಕೊಂಡು ಹೋಗಿ ಕೇಳ್ತಾ ಇದೆ ಅಂತ. ಅಲ್ಲಿ ಭಾವನಾತ್ಮಕವಾಗಿ
ಜನರನ್ನು ಒಡೆದು ಮತ ಕೇಳುವಂಥ ಕೆಲಸ ಅವ್ರು ಮಾಡ್ತಾ ಇದ್ರು. ನಾವು ಜನರಿಗೆ ಹೊಟ್ಟೆ ಬಟ್ಟೆಗೆ ಅವರ ಮನಸ್ಸು ಮನೆಯನ್ನು ತಂಪಾಗಿಟ್ಕೊಂಡು ಅವ್ರ ಮಕ್ಕಳಿಗೆ ನಿರುದ್ಯೋಗಿ ಬತ್ತಿಯನ್ನು ಕೊಟ್ಕೊಂಡು ಅವ್ರಿಗೆ ಬೆಳಕನ್ನು ಕೊಟ್ಕೊಂಡು ಶಕ್ತಿ ಯೋಜನೆಯನ್ನು ಕೊಟ್ಕೊಂಡು ನಾವು ಸಮರ್ಥರಿದ್ದೀವಿ, ಇಷ್ಟೆಲ್ಲ ಕೊಡ್ತಾ ಇದ್ದೀವಿ, ನಮಗೆ ಓಟ್ ಕೊಡಿ ಅಂತ ಅತ್ಯಂತ ನ್ಯಾಯವಾದಂತಹ ಸೋಲು ಗೆಲುವು ಓಟು ಅದರ ಪರ್ಸೆಂಟೇಜ್ ಎಲ್ಲ ಬೇರೆ, ನಾವು ಹೋಗ್ತಾ ಇರುವಂತಹ ದಾರಿ ಇದೆಯಲ್ಲ ಅತ್ಯಂತ ನ್ಯಾಯಯುತವಾದಂತಹ ಬಹಳ ಗೌರವಯುತವಾದಂತಹ ಒಂದು ಹಾದಿಯಲ್ಲಿ ಹೋಗಿ ನಾವು ಓಟ್ ಕೇಳ್ತಾ ಇದ್ದೀವಿ. ನನಗೆ ಹೆಮ್ಮೆ ಇದೆ ಅದರ ಬಗ್ಗೆ. ನಾವು ಮಾಡ್ತಾ ಇರುವಂಥ ಜನಪರ ಕೆಲಸಗಳಿದೆಯಲ್ಲ ಅದನ್ನ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇವರು ನಾನು ಹೇಳೋದು BJP ಅವರು JDS ಆಮೇಲೆ ಅವ್ರ ಜೊತೆ ಜಾಯ್ನ್ ಆದರು. BJP ಅವರ ಒಂದು ರಾಜಕಾರಣದಲ್ಲಿ ಯಾವತ್ತಾದ್ರೂ ಅಭಿವೃದ್ಧಿ, ಜನರ ಅಭಿವೃದ್ಧಿ, ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಏನು ಹೇಳ್ತದೆ, ಮೂಲಭೂತ ತತ್ವಗಳು ಏನು ಹೇಳ್ತದೆ, ಅಥವಾ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಏನು ಹೇಳ್ತದೆ, ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಒಂದು ಅಭಿವೃದ್ಧಿ, ಎಲ್ಲರನ್ನೂ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಕಲ್ಪನೆ ಇದೆಯಲ್ಲ, ಕಂಪ್ಲೀಟ್ ಆಗಿ ಅದಕ್ಕೆ ವಿರುದ್ಧವಾದಂತಹ ಯೋಜನೆಗಳು, ವಿರುದ್ಧವಾದಂತಹ ಮಾತುಗಳು, ವಿರುದ್ಧವಾದಂತಹ ಹೇಳಿಕೆಗಳು. ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಎಲ್ಲವೂ ಆ ರಸ್ತೆ ಅಭಿವೃದ್ಧಿ ಹಂಗೆ ಆಗುತ್ತೆ, ನೀರು ವ್ಯವಸ್ಥೆನೂ ಹಂಗೆ ಆಗುತ್ತೆ, ಆಸ್ಪತ್ರೆ ವ್ಯವಸ್ಥೆ ಹಂಗೆ ಆಗುತ್ತೆ. ಮೇಡಮ್ ಇವತ್ತು ನೀವು ನಮ್ಮ ಕ್ಲಿನಿಕ್ ಅಂತ ಬೆಂಗಳೂರಲ್ಲಿ 250 ಕ್ಲಿನಿಕ್ ಮಾಡಿ ಇವತ್ತು ಬಾಗಿಲು ಓಪನ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತಾ ಇದೆ. ಇಂದ ಕ್ಯಾಂಟೀನ್ ಸರಿಯಾಗಿ ನಡೆಸಕ್ ಆಗ್ತಾ ಇಲ್ಲ. ಹಾಲಿಂದ ಆಲ್ಕೋಹಾಲ್ ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಹೆಸರು ಹೇಳ್ಬಿಟ್ಟು ಇವತ್ತು ರಾಜ್ಯವನ್ನ ಅಭಿವೃದ್ಧಿ ಎಲ್ಲಿ ಮಾಡಿದ್ರೆ ಹೇಳಿ. ಒಂದು ಉದಾಹರಣೆ ಕೇಳಿ, ಗ್ಯಾರಂಟಿ ಬಿಟ್ಬಿಟ್ಟು ನಿಮ್ದು ಯಾವ್ದಾದ್ರು 10 ಯೋಜನೆಗಳು ಬರಪೂರ್ವ ಯೋಜನೆ ಈ ರಾಜ್ಯಕ್ಕೆ ಮಾಡಿದ್ರೆ ಹೇಳಿ, 10 ಯೋಜನೆ ಹೆಸರು ಹೇಳಿ ಕೇಳೋಣ. ಹಾಗಾದ್ರೆ ನೀವು ಹೇಳಿ ನೋಡೋಣ. ಅಲ್ಲ, ನಾನು ನಿಮ್ ಸರ್ಕಾರ ನಡೆಸ್ತಾ ಇರೋದು ನೀವ್ ಹೇಳ್ಬೇಕಲ್ಲ ಮೇಡಮ್. ಅಲ್ಲ, ಕೇಂದ್ರ ಸರ್ಕಾರದ 100 ಯೋಜನೆ ಹೇಳ ನಾನು ಎಲ್ಲ ತಾಲೂಕುಗಳಿಗೆ ಕೇಂದ್ರ ಸರ್ಕಾರದ ಹೇಳ್ಬೇಕಾ? ನಾವು ಅಧಿಕಾರದಲ್ಲಿದ್ದೀವಿ. ಜಲ್ ಜೀವನ್ ಮಿಷನ್ ಬಗ್ಗೆ ಹೇಳಿ. ಜಲ್ ಜೀವನ್ ಮಿಷನ್ ಮೇಲೆ ಈಗ ಕರ್ನಾಟಕದಲ್ಲಿ ಸುಮಾರು 53 ಲಕ್ಷ ಕನೆಕ್ಷನ್ ಕೊಟ್ಟಿರ್ತಕ್ಕಂಥ ಸಿಎಜಿ ಅಭಿವೃದ್ಧಿ ರಿಪೋರ್ಟ್ ಕೊಟ್ಟಿದೆ. ಇವತ್ತು ಸಿಎಜಿ ರಿಪೋರ್ಟ್ ಕೊಟ್ಟಿದೆ. ನೀವು ಅನುದಾನ ಸರಿಯಾಗಿ ಕೊಟ್ಟಿಲ್ಲ, ಕಾಂಟ್ರಾಕ್ಟ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಆರೋಪ. ಬಂದಿರ್ತಕ್ಕಂಥ ಅನುದಾನವನ್ನ ಜನರಿಗೆ ತಲುಪಿಸಲು ವಿಫಲವಾಗಿರ್ತಕ್ಕಂಥ ನಿಮ್ಮ ಸಿಎಂ ಅವರು MG ನರೇಗೇನು ಇವತ್ತು 283 ರೂಪಾಯಿ ಇದ್ದಿದ್ದು 383 ಆಗಿದೆ. 100 ದಿನ ಇದ್ದಿದ್ದು 125 ಇರ್ತಕ್ಕಂಥ ಅದು ಇರ್ತಕ್ಕಂಥದ್ದು. 100 ಜನರಿಗೆ ಎಷ್ಟು ಪರ್ಸೆಂಟ್ ಜನರಿಗೆ ಕೊಟ್ಟಿದ್ರಿ? 100 ಜನ ಇರುವಾಗ ಎಷ್ಟು ಜನರಿಗೆ ಕೊಟ್ಟಿದ್ರಿ? ಯಾವುದು 80,000 ಕೋಟಿ ಇದ್ದದನ್ನ 60,000 ಮೇಡಮ್ 13,000 ಕೋಟಿ ಇಟ್ಟಿರ್ತಕ್ಕಂಥದ್ದು ಅನುದಾನವನ್ನ ಇಳಿಸಿದ್ರಿ. ಪದೇ ವರ್ಷಗಳಲ್ಲಿ ಇಳಿಸಿಲ್ಲ. ನಿಮ್ಗೆ ನಿಮ್ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಮ್ಮಿ ಆಗ್ಬಿಡಿ ಇತ್ತೀಚೆಗೆ. ಯಾಕೆಂದ್ರೆ 100 ದಿನ ಇರೋದು 125 ದಿನ ಆಗಿರೋದು, 175 ರೂಪಾಯಿ ಇರೋದು 385 ರೂಪಾಯಿ ಆಗಿರ್ತಕ್ಕಂಥ ನಿಮ್ಗೆ ಮಾಹಿತಿನೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ನೀವು ಸುಳ್ಳು ಹೇಳೋದ್ರಲ್ಲಿ ನಿಸಿಮ್ ಅಂತ ಹೇಳ್ಬಿಟ್ಟು 100 ದಿನಗಳಲ್ಲೇ ಸರಿಯಾಗಿ ಉದ್ಯೋಗ ಕೊಟ್ಟಿಲ್ಲ ಅಂದ್ಮೇಲೆ 150 300 ದಿವಸನೇ ಹೇಳ್ಬಿಡಿ. ಮಾಡಿಸ್ರಿ. ನಿಮ್ ಕಾಂಗ್ರೆಸ್ನವರಿಗೆ ಯೋಗ್ಯತೆನೇ ಇಲ್ಲ ಕೆಲಸ ಮಾಡ್ಸಕ್ಕೆ. ಯಾವ ಕೆಲಸ? ನೀವು ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅನುದಾನ ವಾಪಸ್ ಹೋಗ್ತಾರೆ. ಯಾಕೆ ಹೋಗ್ತಾ ಇದೆ ಹೇಳಿ? ನಿಮ್ಮ ಅಸಮರ್ಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ನೀವು ಕೆಲಸ ಕೊಡಿ ಜನರಿಗೆ. ಅರ್ಥ ಆಯ್ತಲ್ಲ? ಅಸಮರ್ಥತೆ ಇರ್ತಕ್ಕಂಥ ನಿಮ್ಮ ಮುಖ್ಯಮಂತ್ರಿಗಳಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ರಾಜ್ಯ ಅಭಿವೃದ್ಧಿ ಬೇಕಾಗಿಲ್ಲ, ಪಂಚಾಯತ್ ಅಭಿವೃದ್ಧಿ ಬೇಕಾಗಿಲ್ಲ, ನಗರ ಅಭಿವೃದ್ಧಿ ಆಗ್ಬೇಕು. ಸಮರ್ಪಕತೆಯ ಬಗ್ಗೆ ಮಾತನಾಡುವಾಗ ಕೇಂದ್ರದಿಂದ ರಾಜ್ಯಕ್ಕೆ ಸರಿಯಾದ ಸಮರ್ಪಕವಾದ ಅನುದಾನಗಳು ಬರ್ತಾ ಇದೆ. ಖಂಡಿತ ಬರ್ತಾ ಇದೆ ಸರ್. ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಸರಿಯಾಗಿ ಬಳಸ್ಕೊಂಡು ಇವತ್ತು ಅಭಿವೃದ್ಧಿ ಮಾಡಕ್ಕಾಗಲ್ಲ. ಅನುದಾನಗಳು ರಾಜ್ಯ ಸರ್ಕಾರ ಅದನ್ನು ತಗೊಳ್ಳೋದಕ್ಕೆ ಎಲ್ಲ ರೀತಿಯ ಹೋಗ್ಬೇಕಾಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಜಲ ಜೀವನ್ ಬಗ್ಗೆ ಮಾತಾಡ್ತಾ ಇದ್ರು. ನನ್ನ ನೋಡ್ತಾ ಇದೆ 50% ಕೂಡ ಯೂಸ್ ಮಾಡ್ಕೊಂಡಿಲ್ಲ. ಆಸಕ್ತಿ ಇವ್ರಿಗಿಲ್ಲ. ಯಾಕೆಂತಂದ್ರೆ ನೋಡಿ, ಇವರು ಏನಂತಂದ್ರೆ ದ್ವೇಷ ರಾಜಕಾರಣವನ್ನ, ದ್ವೇಷ ಭಾಷಣವನ್ನ ಮಾಡ್ತಾರೆ ಬಿಟ್ರೆ ಬೇರೆ ಇದುವರೆಗೂ ನಾನು ಒಂದು ಉದಾಹರಣೆ ಇವತ್ತು ಯಾವ ಮಂತ್ರಿಗಳ ಹತ್ರ, ಕೇಂದ್ರ ಸರ್ಕಾರ ಮಂತ್ರಿಗಳ ಹತ್ರ, ಯಾವ ನಮ್ಮ ರಾಜ್ಯದ ಮಂತ್ರಿಗಳಿಗೆ ಒಂದು ಕೊಟ್ಬಿಟ್ಟು ಇಂಥ ಕಾರ್ಯ ಬೇಕಾದ ಕೇಳಿದಾರೆ ಸರ್? ಉದಾಹರಣೆಗೆ ನಮ್ಮ ಕುಮಾರಣ್ಣವ್ರೆ ಎಷ್ಟು ಸಾರಿ ಹೇಳಿದ್ದಾರೆ ನೋಡಿ, ಬಂದು ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನುಕೂಲ ಮಾಡಿಸ್ಕೊಳ್ಳಿ, ಅಭಿವೃದ್ಧಿ ನಾನು ಮಾಡ್ಕೊಡ್ತೇನೆ, ಬೇರೆ ರಾಜ್ಯದಲ್ಲಿ ಬರ್ತಿದ್ದಾರೆ, ನೀವೇನಾಗಿದೆ ಬಿಡಿ ದ್ವೇಷ ರಾಜಕಾರಣ ಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದು ಕೂಡ ಇಲ್ಲಿನ ಮಂತ್ರಿಗಳು ಯಾರು ಹೋಗ್ತಾ ಇಂಟ್ರೆಸ್ಟ್ ಇಲ್ಲ ಅಂದ್ರೆ 3 ಲಕ್ಷ ಕೋಟಿ ಬಂದಾಗಿಂದ 3 ಲಕ್ಷ ಕೋಟಿ ಸಾಲ ಮಾಡಿರೋದು ಬಿಟ್ರೆ ಈ ಸರ್ಕಾರ ಬೇರೆ ಏನು ಅಭಿವೃದ್ಧಿ ಕೆಲಸ ಮಾಡಕ್ಕಾಗಿಲ್ಲ. ಬೇಕಾಗಿಲ್ಲ. ಇವರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಅವರು ದ್ವೇಷ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರು. ದೆಹಲಿಯ ನಾಯಕರಂತ ಹಿಡಿದು ಒಂದು ಗ್ರಾಮ ಪಂಚಾಯತ್ ವರೆಗೆ ಕಾಂಗ್ರೆಸ್ ನ ಯಾವ್ದಾದ್ರು ನಾಯಕರು ದ್ವೇಷ ಭಾಷಣ ಮಾಡಿದ್ರೆ ಹೇಳಿ. ಬಿಜೆಪಿ ನೋಡಿ, ಕೇಂದ್ರದ ಬಗ್ಗೆ ದೂಷಣೆ ಮಾಡಿದ್ದೇನೆ, ಕೇಂದ್ರ ಸರ್ಕಾರದ ಬಗ್ಗೆ ದೂಷಣೆ ಮಾಡಿದ್ದೇನೆ. ನೋಡಿ, ಪ್ರಧಾನಮಂತ್ರಿ ಅದು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ನಮ್ಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ತಗೊಳ್ತಾ ಇಲ್ಲ. ತೆರಿಗೆ ಹಣ ಆಗಿರ್ಲಿ, ಮಹದಾಯಿ ಯೋಜನೆಗೆ ಆಗಿರ್ಲಿ, ಬರ ಪರಿಹಾರ ನಿಧಿ ಆಗಿರ್ಲಿ, ಅಥವಾ ನೋಡಿ ನಿಮ್ಗೆ ಡೀಟೇಲ್ಸ್ ಸಮೇತ ಕೊಡ್ತೇನೆ. ನಿಮ್ಗೆ ಡೀಟೇಲ್ಸ್ ಸಮೇತ ಕೊಡ್ತೇನೆ. ಉದಾಹರಣೆ ಹೇಳ್ತೇನೆ. ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋದ್ರಿಂದ ನಮಗೆ ಬರಬೇಕಾಗಿದ್ದಂತ 5,000 ಕೋಟಿ ಬಂದಿಲ್ಲ. ಕಾರಣ ಯಾರು? ಇವತ್ತು 3 ವರ್ಷ ಆಯ್ತಲ್ಲ ಸರ್ ಅಧಿಕಾರಕ್ಕೆ ಬಂದು. ಯಾಕೆ ಲೋಕಲ್ ಬಾಡಿ 5,000 ಕೋಟಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿ ಬಂದಿಲ್ಲ ಸರ್? ಅದು ಯಾರು ಜವಾಬ್ದಾರಿ? ಇವರು ಅಭಿವೃದ್ಧಿ ನೋಡಿ ಸರ್. ಕಾಂಗ್ರೆಸ್ ಸರ್ಕಾರ
ಹಿಂದೆ ಸೆಂಟ್ರಲ್ ಆಗಿರೋ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಷ್ಟು 50 ಮಂದಿ ವರ್ಷಕ್ಕಿಂತ MPಗಳಿದ್ದೀರಿ ಹೆಚ್ಚು ಸ್ವಾಮಿ? ಎಷ್ಟು ಜನ ಇಲ್ಲಿಗೆ ಬರ್ಬೇಕಾಗಿರುವಂತ ಅನುದಾನದ ಬಗ್ಗೆ ಹೋಗಿ ಮಾತಾಡಿದಿರಿ? ರಾಜ್ಯ ಸರ್ಕಾರ ಏನ್ ಕೇಳೋದು? ಅಲ್ಲ ಎಂಪಿಗಳು ಇದ್ದಾರಲ್ಲ, ಕೇಳ್ತಾನೆ ಇದೆಯಲ್ಲ. ಸಿದ್ದರಾಮಯ್ಯ ಹೇಳ್ತಾ ಇರೋದು. ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯಮಂತ್ರಿಗಳು ಧ್ವನಿ ಎತ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಧ್ವನಿ ಎತ್ತಿದ್ದಾರೆ, ಕೃಷ್ಣ ಬೈರೇಗೌಡ ಕಾನ್ಫರೆನ್ಸ್ ಮಾಡಿದ್ದಾರೆ, ಎಲ್ಲಾನು ಹೇಳ್ತಾನೆ ಇದ್ದಾರೆ. ಮಾತ್ರ ಮಾಡ್ತಾರೆ ಬಿಟ್ರೆ ಅದಕ್ಕೆ ಬೇಕಾದಂತಹ ಒಂದು ಯಾವುದೇ ರೀತಿ ಮೀಟಿಂಗ್ ಆಗಲಿ ಇದೊಂದಾಗಲಿ ಮಂತ್ರಿಗಳ ಜೊತೆ ಮಾಡಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ದ್ವೇಷದ ಕಾರಣಕ್ಕೆ ಅನುದಾನಗಳನ್ನು ನಿರಾಕರಿಸೋದು ಡೆಮೋಕ್ರೆಟಿಕ್ ಸಿಸ್ಟಮ್ ನ ಅಪಾಯ. ಇವ್ರು ಆಗಲ್ಲ ಸರ್, ತಗೊಂತಾರ ಅವರು. ಇವ್ರು ಏನು ತಗೊಂತಾರೆ? ಏನ್ ಸರ್, ಕಾಗದ ಕಥೆ ಹೇಳ್ತಾ ಇದ್ದೀರಾ? ರಾಜ್ಯ ಸರ್ಕಾರ ಯಾಕೆ ಮಾಡ್ತಾರೆ ಅದನ್ನ? ಇಲ್ಲ, ನಿಮ್ಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತು ಬೆಂಗಳೂರಿನ ನಗರಾಭಿವೃದ್ಧಿ ಯೋಜನೆದು 5,000 ಕೋಟಿ ಆಗಿರ್ತಕ್ಕಂಥದ್ದು ಇಲ್ಲಿ ಸದಸ್ಯರ ಮೆಂಬರ್ಸ್ ಮಾಡಿದ್ರೆ ಮಾತ್ರ ರಿಲೀಸ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸರ್ಕಾರದ ಏನ್ ಜವಾಬ್ದಾರಿ ಇದೆ ಅದನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿ ಸರ್ಕಾರವಾಗಿ ಕೇಂದ್ರದಲ್ಲಿ ಏನೇನ್ ಬೇಕು ಇವತ್ತು ಕರ್ನಾಟಕದಿಂದ ಸರ್ಕಾರದಿಂದ ಒಂದೇ ಒಂದು ಬಡವರಿಗೆ ಮನೆ ಕೊಡಕ್ ಆಗ್ತಾ ಇಲ್ಲ ಸರ್. ಕೇಂದ್ರದಿಂದ 7 ಲಕ್ಷ ಮನೆ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಿಂದ ಇರ್ಬೋದು, ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಿಂದ ಇರ್ಬೋದು ಕೊಟ್ಟಿರ್ತಕ್ಕಂಥ ಮನೆಗಳು ಇಲ್ಲಿವರೆಗೂ 3 ವರ್ಷದಲ್ಲಿ ನನಗೆ ಚಾಲೆಂಜ್ ಮಾಡ್ತೀನಿ, ಒಂದು ಮನೆ ಕೊಟ್ಟಿರೋದು ಯಾವ್ದಾದ್ರು ಉದಾಹರಣೆಗಳಿದ್ರೆ ತೋರಿಸಿ. ಯಾವ ಇಲಾಖೆ ಖಾನ್ ಅವರು ಆ ಬೀಗದ ಕೀಯನ್ನ ಹಸ್ತಾಂತರ ಮಾಡಿನೂ ಬಿಸಾರಿಲ್ಲ. ರಾಜೀವ್ ಗಾಂಧಿ ಅಲ್ಲ, ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಇಂದ ಮಾಡಿರ್ತಕ್ಕಂಥ ಕೆಲಸ ಅದು ಮನೆಗಳದು. ರಾಜ್ಯ ಸರ್ಕಾರದಿಂದ ಮನೆ ಕಟ್ಟಿರೋದು ಅದನ್ನ ತೋರಿಸ್ಲಿ. ಹಾಗಾದ್ರೆ ಮೇಡಮ್, ಯಾವ ಅನುದಾನ ಅದು? ಯಾವ ಅನುದಾನ ಅನ್ಕೊಂಡಿದ್ರ? ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಅದ ಕೇಳಿ, ನೀವು ಹೇಳ್ಬೇಕಲ್ಲ. ನಿಮ್ಮ ಸ್ವಂತ ಬಸ ಸಮಿತಿ ಯೋಜನೆ ಮನೆಗಳು ಕೊಡ್ತಾ ಇದ್ದೀರಾ? ಹೇಳಿ, ಎಲ್ಲಿದೆ ಬಸವ ಸಮಿತಿ? ಯಾಕೆ ಕೊಟ್ಟಿಲ್ಲ? ನಾನು ಕೇಳ್ತಾ ಇರ್ತಕ್ಕಂಥದ್ದು ಬಸವ ಸಮಿತಿಯಲ್ಲಿ ಮನೆಗಳನ್ನ ಅಲಾಟ್ ಮಾಡ್ತಾ ಇದ್ರು. ಬಸವ ಸಮಿತಿ ರಾಜ್ಯ ಸರ್ಕಾರದ್ದು 22% ದಲಿತರಿಗೆ ಮೀಸಲಿಟ್ಟ ಹಣವನ್ನ 35,000 ಕೋಟಿಯನ್ನ ನಾವು ಗ್ಯಾರಂಟಿ ಬಳಸ್ಕೊಂಡಿಂದ ಬಳಸಿ ನೀವು ಅನ್ಯಾಯ ಮಾಡಿಲ್ಲ ದಲಿತರಿಗೆ. ನೀವು ಪಾರಂಪರಿಕವಾಗಿ ಅನ್ಯಾಯ ಅಲ್ಲ, ನಾವೆಲ್ಲ ಅನ್ಯಾಯ ಮಾಡಿರ್ತಕ್ಕಂಥದ್ದು 39,000 ಕೋಟಿನ ಅನುದಾನವನ್ನ ನೀವು ಅವರ ಕಾಲೋನಿಗೆ, ಆ ಯುವಕರಿಗೆ ಎಲ್ಲ ಅನುಕೂಲ ಆಗಂತ ಬಿಸ್ನೆಸ್ ಕೊಟ್ಟಂತ ಹಣವನ್ನ ನೀವು ಗ್ಯಾರಂಟಿ ಹೆಸರು ಹೇಳ್ಕೊಂಡು ಬಳಸ್ಬಿಟ್ಟು ಇವತ್ತು ನಾವು ಏನು ದೊಡ್ಡ ಉದ್ಧಾರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಹಿಂದ ನಾಯಕ ಅಂತ ಹೇಳ್ಕೊಂಡಂತ ಮುಖ್ಯಮಂತ್ರಿ ಯಾವ ನೈತಿಕತೆ ಅಹಿಂದದ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ, ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ಆದ್ರೆ ನಿಜವಾದ ಕೆಲಸ ಕಾಂಗ್ರೆಸ್ ಎಷ್ಟೇ ಬಂಡಲ್ ಬಿಟ್ರು ಜನ ಇವತ್ತು 6 ಕೇಳಿಸ್ಕೊಳ್ಳೋ ಮನಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ ಬಂಡಲ್ ಕಾಂಗ್ರೆಸ್ ರಾಜ್ಯದ ಜನತೆ ಗೊತ್ತಿದೆ. ಖಂಡಿತವಾಗ್ಲು ಜನ ನಿಮಗೆ ಈ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಡ್ತಾರೆ ನೋಡಿ. ಬಂಡಲ್ ಅಂತೆ ಬಿಜೆಪಿ ಅವರು ಬಾಂಡ್ಲೇನಾ? ನಾವು ಕೇಳಿ ಜನದ ಗೊತ್ತಾಗುತ್ತೆ. ಚುನಾವಣೆ ನಡೀತಾ ಇದೆಯಲ್ಲ, ನೀವು ಬಂಡಲ್ ಬಿಡ್ತಾ ಇದೀರಾ, ಬಾಂಡ್ಲೆ ಆಗ್ತಾ ಇದೀರಾ ಗೊತ್ತಾಗುತ್ತಲ್ವಾ? 140 ನೀವು ಅಭಿವೃದ್ಧಿ ಮಾಡಿದ್ರೆ ಮೂಲೆಯಲ್ಲಿ ಕುಳಿಸಿರೋದು ಅದಕ್ಕೆ ಜನರಿಗೆ ಗೊತ್ತಾಗಿರೋದು. ರಾಜ್ಯದ ಇಡೀ ದೇಶದಲ್ಲಿ 2023 ಕಾಂಗ್ರೆಸ್ ದೇಶದ ಮೂಲೆ ಮೂಲೆಯಲ್ಲಿ ಕಣೆ ಆಗಿದೆ, ರಾಜ್ಯದಲ್ಲಿ ಕಣೆ ಆಗುತ್ತೆ. ನೋಡ್ತಾ ಇರ್ರಿ. ಆಯ್ತು, ನೀವು ತಿರುಕನ ಕನಸನ್ನ 140 ಸುಭದ್ರ ಕ್ಷೇತ್ರಗಳು ಅಥವಾ ಸುಭದ್ರ ಸೀಟ್ಗಳನ್ನು ಇಟ್ಕೊಂಡಿರೋ ಒಂದು ಸುಭದ್ರ ಸರ್ಕಾರ ರಾಜ್ಯ ಕಾಂಗ್ರೆಸ್. ಅದ್ರಲ್ಲಿ ನೀವು ಎರಡನಾದ್ರೂ ಕಸಿದುಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ, ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಾ ಸ್ಥಾನಗಳನ್ನು ಇಟ್ಕೊಂಡಿರೋ ಬಿಜೆಪಿ ಕಾನ್ಫಿಡೆನ್ಸ್ ಇವತ್ತು ಕಳೆದ 3 ವರ್ಷದಲ್ಲಿ ನೀವೆಲ್ಲ ಅಂಕಿಅಂಶಗಳು ತೆಗೆದುಬಿಟ್ರೆ ಈ ರಾಜ್ಯ ಸರ್ಕಾರ ಜನರಿಗೆ ಕೊಟ್ಟಂತ ಯಾವ್ದಾದ್ರು 10 ಯೋಜನೆಗಳ ಬಗ್ಗೆ ನನಗೆ ಎಕ್ಸಾಂಪಲ್ ಕೊಡಿ ಅಂತ ನಾನು ಅವಾಗ್ಲೇನೆ ಕೇಳಿದೆ. ನಾನು ಇವರು ನೀವೇನ್ ಮಾಡಿದೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ಕಳೆದ 3 ವರ್ಷದಿಂದ ಸರ್ ಇವ್ರು ಬಂದಾಗಿಂದ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಕಸು ಸೆಸ್ ಹಾಕೋದೆ, ಪೆಟ್ರೋಲ್ ಸೆಸ್ ಹಾಕಿದ್ರು, ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿದ್ರು. ಮೇಡಮ್, ಜನರು ಸಂಜೆ ಟೈಮ್ ಮದ್ಯವನ್ನ ಕುಡಿತಿದ್ರು, ಅದ್ರ ಬೆಲೆನ ಜಾಸ್ತಿ ಮಾಡ್ಬಿಟ್ಟು ಇದು ನಿಮ್ಮ ಸರ್ಕಾರದ ಸಾಧನೆ. ಏನ್ ಇವ್ರು ಕೇಳಿದ್ರಲ್ಲ ಏನ್ ಯೋಚನೆ ಮಾಡಿದೀರಿ ಅಂತ. ಕಳೆದ ತಿಂಗಳಷ್ಟೇ ಅಭಿವೃದ್ಧಿ ಯೋಜನೆ ವಿಚಾರ ಇದ್ರೆ ಹೇಳಿ ಮಾಹಿತಿ. ಕೇಂದ್ರದ ಜವಾಬ್ದಾರಿ ಆಗೋದಿಲ್ವೇ? ಬೆಂಗಳೂರು ನಗರದಲ್ಲಿ ಮೆಟ್ರೋ ಗ್ಯಾಸ್ ಬೆಲೆ ಏರಿಕೆ ಕೇಂದ್ರದ ಜವಾಬ್ದಾರಿ ಆಗೋದಿಲ್ಲ. ಇವತ್ತು ಮೆಟ್ರೋ ಕನೆಕ್ಟಿವಿಟಿಗೆ 176 ಕಿಲೋಮೀಟರ್ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅರ್ಥ ಆಯ್ತಲ್ಲ? ಬೆಂಗಳೂರು ನಗರದಲ್ಲಿ ಯಾವ ರೀತಿಯಾಗಿ ಮಳೆ ಬಂದು ಸರ್ಕಾರ ಏನ್ ಮಾಡ್ತಾ ಇದೆ 3 ವರ್ಷದಿಂದ? 3 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರು ಉದ್ಧಾರ ಮಾಡ್ಬೇಕು ಅಂತ ಇದ್ರೆ ಹಾಳು ಮಾಡ್ಬೇಕು. ಗುಂಡಿಗಳ ನಗರ ಆಯ್ತು. ಯಾಕಾಯ್ತು? ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ಕೊಳ್ರಲ್ಲ. ಎಲ್ಲಿದೆ ನಿಮ್ಮ ಬ್ರ್ಯಾಂಡ್? ನೀವು ಮಾತ್ರ ಬ್ರ್ಯಾಂಡ್ ಆಗ್ತಾ ಇದ್ದೀರಾ. ನನಗೆ ಸಿಎಂ ಕುರ್ಚಿ ಬೇಕು ಅಂತ ಬ್ರ್ಯಾಂಡ್ ಆಗ್ತಾ ಇದ್ರೆ ಬಿಟ್ರೆ ರಾಜ್ಯದ ಜನರ ಯಾರು ಬಿಜೆಪಿಯಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ್ರು. ರಾಜಕೀಯ ಬಂದಿರೋ ಸನ್ಯಾಸತ್ವಕ್ಕಲ್ಲ ಮೇಡಮ್, ಜನರು ಸೇವೆ ಮಾಡಕ್ಕೆ. ನೀವು ಜನರು ಸೇವೆ ಮಾಡ್ತಾ ಇಲ್ವಲ್ಲ. ನೀವು ಕುರ್ಚಿ ಮೇಲೆ ಕೂತ್ಕೊಂಡೆ ನೀವು ಕಾದಾಟ ಮಾಡ್ತಾ ಇದ್ದೀರಾ. ದಿನ ಬೆಳಗಾದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನಾನು ಡೆಲ್ಲಿಗೆ ಹೋಗ್ತೀನಿ, ನೀವು ಡೆಲ್ಲಿಗೆ ಹೋಗ್ತೀರಾ, ನಾನು ಡೆಲ್ಲಿಗೆ ಹೋಗ್ತೀನಿ, ನೀವು ಡೆಲ್ಲಿಗೆ ಹೋಗ್ತೀರಾ. ಇದು ಬಿಟ್ರೆ ಬೇರೆ
ಮಾಡ್ತಾ ಇದ್ದೀರಾ? ಒಬ್ಬೊಬ್ಬ ನಿಮ್ಮ ಲೀಡರ್ಗಳು ಮುಖ ನೋಡ್ತಾ ಇಲ್ಲ. ನೋಡ್ತಾ ಇದ್ದಾರಾ? ಆರ್ ಅಶೋಕ್ ಆಗಿರ್ಬೋದು, ಯಡಿಯೂರಪ್ಪ ಅವರ ಮಗ ಆಗಿರ್ಬೋದು. ಮೇಡಮ್, ನಾವು ಜನರು ನೀವು ಮುಖ ನೋಡ್ತಾ ಇದ್ರ ಅಂತ ಕೇಳ್ತಾ ಇಲ್ಲ. ನಾವು ಜನರ ಸಮಸ್ಯೆ ಬಗ್ಗೆ ಪರಿಹರಿಸ್ತಾ ಇಲ್ಲ. ಜನರಿಗೆ ಏನ್ ಕೆಲಸ ಮಾಡ್ತಾ ಇದ್ರ ಅಂತ ಕೇಳಿದ್ವಿ. ವಿಷಯಕ್ಕೆ ಬಂದ್ಬಿಡೋಣ. ತಿಮ್ಮೇಗೌಡ್ರೆ, ಸಾಮಾನ್ಯವಾಗಿ ಈ ಬೈ ಎಲೆಕ್ಷನ್ ಅಂತ ಬಂದಾಗ ರಾಜ್ಯದ ರೂಲಿಂಗ್ ಪಾರ್ಟಿಗಳು ಯಾವ್ದಿರ್ತಾವೋ ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಲ್ಲಿ ಜನರ ಸೆಳೆತ, ಅವರ ಮನಸ್ಸೆಲ್ಲವೂ ಕೂಡ ರೂಲಿಂಗ್ ಪಾರ್ಟಿ ಮೇಲೆನೆ ಹೋಗುತ್ತೆ. ಹಾಗಾಗಿ ಈ ಬಾರಿ ಆ ಅದೃಷ್ಟದಲ್ಲಿ ಏನಾದರೂ ಕಾಂಗ್ರೆಸ್ ಎರಡು ಹೊಡ್ಕೊಳ್ಳುತ್ತೋ ಅಂತ. ಇಲ್ಲ ಸರ್, ಯಾಕೆಂತಂದ್ರೆ ಏನಾಗಿದೆ ಅಂತಂದ್ರೆ ಇವರು 140 ಸೀಟ್ ಇದ್ದು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದನೂ ಕೂಡ ಒಂದು ಕೂಡ ನಾನು ಹೇಳ್ತೇನೆ, ಇವರು ಅಭಿವೃದ್ಧಿಗೆ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ನೀವು ನೋಡ್ಬೋದು. ಆದರೆ ಕುರ್ಚಿ ಕಿತ್ತಾಟಕ್ಕೆ ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಲೆಕ್ಕ ಹಾಕಿದ್ರೆ ಈ 75% ಕುರ್ಚಿ ಕಿತ್ತಾಟಕ್ಕೆ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿಗೆ ಒಂದು 25% ಅದು ಆಫೀಸರ್ ಕರೆದು ವಿರೋಧ ಪಕ್ಷಗಳ ಒತ್ತಡಕ್ಕೆ ನಾವು ಮಾಡಿರ್ಬೋದು, ಬಿಟ್ಟರೆ ಇಲ್ಲ. ಒಂದು ಇವತ್ತು ನಾನು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ 50 ವರ್ಷಗಳಿಂದ ಅಧಿಕವಾಗಿ ಅದೇ ಆಡಳಿತ ನಡೆಸಿದ್ರು ಕೂಡ ಅಹಿಂದ ಹೆಸರಲ್ಲಿ ನಾವು ಯಾವಾಗಲೂ ಅಹಿಂದ ಪರ, ದಲಿತ ಪರ ಅಂತ ಹೇಳ್ತಾರಲ್ಲ, ನೋಡಿ ಇವತ್ತು ನೀವು ನೋಡ್ಬೋದು ಅದೇ ಸಮುದಾಯಗಳೆಲ್ಲ ತಿರುಗಿ ಬೀಳ್ತಾರೆ, ಬಿದ್ದಿದ್ದಾರೆ ಕೂಡ. ಯಾಕೆ ಎಲ್ಲ ಕಡೆ ಹಿಂಗೆ ಆಗ್ತಾ ಇದೆ ಅಂದರೆ ಇವರು ಒಂದ್ಸರಿ ನೀವು ನೋಡ್ಬೋದು, ಕಾಂಗ್ರೆಸ್ ನಾಯಕರು ಹೇಳಿದರು ನಾವು ಕಾಂಗ್ರೆಸ್ನ ಹೆಂಗೋ ಹೆಸರು ಹೇಳ್ಕೊಂಡು 3 ತಲೆಮಾರಷ್ಟು ನಾವು ಬೆಳೆದಿದ್ದೀವಿ, ಜನ ಬೆಳೆಸಿಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳುವಂಥದ್ದು ಇತ್ತು. ನೋಡಿ ಇವತ್ತು ಬೆಂಗಳೂರನ್ನು ಬೆಲ್ಲೂ ಬೇಡ ಸರ್, ಬೆಂಗಳೂರನ್ನು ಎಷ್ಟು ಪ್ರತಿಭಟನೆಗಳು ನಡೆದವು, ಎಷ್ಟು ಇವನ್ ಎಲ್ಲ ಮೀಡಿಯಾದಲ್ಲೂ ಕೂಡ ಎಲ್ಲ ಮೀಡಿಯಾ ರಸ್ತೆ ಗುಂಡಿಗಳು ಮುಚ್ಚೋದ್ರ ಬಗ್ಗೆ ಒಬ್ಬೊಬ್ಬರು ಸನ್ಮಾನ್ಯ ಸಿದ್ದರಾಮಯ್ಯವರು ಆದಿಯಾಗಿ ಗುಂಡಿಗಳ ಲೆಕ್ಕ ಹೇಳಿದ್ರೆ ಬಿಟ್ಟರೆ 17,000 15,000 ಮತ್ತೆ 4,000 crores 450 crores ಅಲ್ಲ, ಒಂದು ನಿಮಿಷ ಬಿಟ್ರೆ ಬೆಳಿಗ್ಗೆ ಕೆಲಸ ಹೋಗ್ತಕ್ಕಂಥ ಎಷ್ಟು ಜನ ಬೀಳ್ತಾರೆ ಗೊತ್ತಾ, ಅವರೆಲ್ಲರೂ ಬೈಕೊಂಡೇ ಹೋಗ್ತಿದ್ದಾರೆ. ನೀವು ಯಾರನ್ನಾದ್ರೂ ಹೋಗಿ ರಸ್ತೆನಲ್ಲಿ ಮೈಕ್ ಹಿಡಿದ್ರೆ ಅವ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಕ್ಕಂಥ ಶಾಪಗಳಿದಾವಲ್ಲ ಖಂಡಿತ ವೆರಿ ಕ್ಲಿಯರ್ ಕ್ವಶನ್. ತಿಮ್ಮೇಗೌಡರು ಹೇಳ್ತಾರೆ ಕಾಂಗ್ರೆಸ್ಸಿನಲ್ಲಿ ಅಭಿವೃದ್ಧಿಗೋಸ್ಕರ ಎಷ್ಟು ಸಾಲು ಸಭೆಗಳನ್ನು ಮಾಡಿದ್ದಾರೆ, ಮತ್ತೆ ಈ ಸಿಎಂ ಸ್ಥಾನದ ಜಟಾಪಟಿಯ ಸುಖಾಂತ್ಯಕ್ಕೋಸ್ಕರ ಎಷ್ಟು ಸಭೆಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿಗೋಸ್ಕರ ಮಾಡಿದ್ದು ತುಂಬಾ ವಿರಳ ಅಂತ. ಅಭಿವೃದ್ಧಿಗೋಸ್ಕರ ಎಲ್ಲಾ ಮೀಟಿಂಗ್ಗಳು ನಡೀತಾ ಇರ್ತವೆ, ಎಲ್ಲ ಕೆಲಸಗಳು ನಡೀತಾ ಇರ್ತವೆ, ಫಂಡ್ ಅಲೋಕೇಶನ್ ಆಗಿರ್ತವೆ, ಎಲ್ಲ MLA ಶಾಸಕ ಕ್ಷೇತ್ರ ಎಷ್ಟು ಭ್ರಷ್ಟಾಚಾರಕ್ಕಾಗಿರ್ತದೆ, ನೀವು ಎದುರದ್ರಲ್ಲೇ ಸುಳ್ಳು ಹೇಳುವವರು. ಇವಾಗ ನಾನು ಹೇಳ್ತೀನಿ, ಕಳೆದ ಅವಧಿಯಲ್ಲಿ ಎಷ್ಟು ಮಂದಿ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು ಹೇಳಿ ಹೇಳಿ. ಬದಲಾವಣೆಗೂ ನಾವೇ ಕೇಳ್ತಾ ಇಲ್ಲ, ನೀವು ಆಗಿ ನಾಳಿಕೆ ಯಾರನ್ನ ಟೈಟ್ ಮಾಡಿ ಹೇಳಿ ಎಷ್ಟು ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು ಹೇಳಿ. ಹಿಂದಿನ ಸರ್ಕಾರದ ಮೇಲೆ ನೀವೇನು 40% ಅಂತೇಳಿ ಇಲ್ಲ ಸಲ್ಲದ ಆರೋಪ ಕೇಳಿ ಮಾಡಿ, ಮತ್ತೆ ಇಷ್ಟು ಜನ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು, ನಾವು ಅಭಿವೃದ್ಧಿ ಆಗಿಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದಾಗ ಜನ ನಂಬಿ ಮತವನ್ನ ಕೊಟ್ಟು, ಆದ್ರೆ ಜನಗಳಿಗೆ ನೀವು ಮೋಸ ಮಾಡಿದ್ರಿ, ಮೋಸ ಮಾಡ್ತಾ ಇದ್ರಿ ಅಂತ ಹೇಳಿ ಕಟ್ಟಿಕೊಂಡ ಕಪೋಲ ಕಲ್ಪಿತ ಕಥೆಗಳೇನಿದೆಯಲ್ಲ ಮುಖ್ಯಮಂತ್ರಿ ಅಂತ, ಅದನ್ನ ಇವರು ಧಿಕ್ಕರಿಸ್ತಾರೆ. ಈ ರೀತಿ ಸುಳ್ಳು ಹೇಳಬಾರದು. ನಾಳೆ ನೋಡಿ ನಾನು ಸದನದಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯಾರು ಕೇಳಕ್ ಹೋಗ್ತಾರೆ ಸರ್, ಮುಖ್ಯಮಂತ್ರಿ ನಾನೇ ಮೂರ್ತಿ 5 ವರ್ಷ ಅವರು ಎಲ್ಲಾ ಅಷ್ಟೇ ಅಲ್ವಾ? ನಿಮ್ಮಲ್ಲಿ ಎಷ್ಟು ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ? ನೆಟ್ಟಗೆ ಆಡಳಿತ ಮಾಡಕ್ಕೆ ಆಗಿತ್ತ ನಿಮಗೆ? ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದೀವ. ನಿಮ್ಮೇ ಶಾಸಕರು ನಿಮ್ಮ ಶಿವಗಂಗಾ ಬಸವರಾಜ್ ಹೇಳಿರ್ತಕ್ಕಂಥದ್ದು, ಮಾಗಡಿ ಬಾಲಕೃಷ್ಣ ಹೇಳಿರ್ತಕ್ಕಂಥದ್ದು, ಕದ್ದೂರು ಉದಯ್ ಅವರು ಹೇಳಿ, ನಿಮ್ಮ ಮದ್ದು MLA ಹೇಳಿರ್ತಕ್ಕಂಥದ್ದು, ಇಕ್ಬಾಲ್ ಹುಸೇನ್ ಹೇಳಿರ್ತಕ್ಕಂಥದ್ದು, ನಾವೇನ್ ಹೇಳಿದ್ರೆ ಅತ್ಯಾಚಾರ, ಅವ್ರು ಹೇಳಿದ್ರೆ ಚಮತ್ಕಾರ, ಇದೆಲ್ಲ ಯಾರಿದ ಹುಟ್ಟಿರ್ತಕ್ಕಂಥದ್ದು? ನಿಮ್ದೇ ಶಾಸಕರು. ಚಮತ್ಕಾರದಲ್ಲಿ ಸತ್ಯವನ್ನ ಅಲ್ಲಲ್ಲ, ನಿಮ್ದೇ ಶಾಸಕರೇ ಕುರ್ಚಿ ಬದಲಾವಣೆ ವಿಚಾರಗಳು ಚರ್ಚೆ ಮಾಡಿರ್ತಕ್ಕಂಥದ್ದು ನಿಮ್ ಶಾಸಕರು. ನಾವ್ಯಾರು ಬದಲಾವಣೆ ಆಗ್ಬೇಕು ಅಂತ ಕೇಳೋಲ್ಲ. ಬದಲಾವಣೆ ಆಗಿರೋದು ನೆಟ್ಟಗೆ ಆಡಳಿತ ನಡೆಸಲಿಕ್ಕೆ ಬಂದಿತ್ತ ನಿಮಗೆ? ಮತ್ತೆ ಇವ್ರು ಹೇಳ್ತಾ ಇರುವಂತದ್ದು ನಾವು ನೆಟ್ಟಗೆ ನಡೆಸ್ತಾ ಇದ್ದೀವಿ. 3 ಬೈ ಎಲೆಕ್ಷನ್ ನಾವೇ ಗೆದ್ಕೊಂಡಿದ್ದು, ನೀವೆಲ್ಲ ಸೋತ್ ಮೂಲೆಯಲ್ಲಿ ಕೂತಿದ್ದು. ಬೈ ಎಲೆಕ್ಷನ್ ಯಾವ ತರ ನಡೆದಂತ ಹೇಳಿದ್ರೆ ಅದು ನಿಜವಾಗಿ ಹೇಳ್ಬೇಕಂದ್ರೆ ತನಿಖೆ ಮಾಡಿ ಒಂದು ನಿಮಿಷ ಗ್ಯಾರಂಟಿ ಹಾಕಿ ಅಂತೇಳಿ ಎಲ್ಲ ಏನೇನು ಕೂಪನ್ಗಳು ಹೋಯ್ತು, ಏನೇನು ಮಾಡೋದು ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಅವ್ರನ್ನ ಯಾಕೆ ನೀವು ಹೈಜಾಕ್ ಮಾಡಿದ್ರಿ? ಹೈಜಾಕ್ ಮಾಡ್ಕೊಂಡು ಹೋದ್ರಿ ನೀವು. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ SDP ಎನ್ನುವಂಥ ಪಾರ್ಟಿ ಕಣಕ್ಕಿಳಿಯದೇ ಇದ್ದರೆ, ಪೈಲ್ವಾನ್ ಅಂತಹ ವ್ಯಕ್ತಿಗಳು ಬಂಡಾಯ ಎದ್ದೇಳದೇ ಇದ್ದರೆ, ಬಿಜೆಪಿ ಅಲ್ಲಿ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ನೋಡಿ ಸರ್, ಈ ಬಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಅವಾಗಲೇ ಹೇಳಿದೆ,
ಇವತ್ತು ರಾಜ್ಯ ಸರ್ಕಾರ ಜನರ ಕಾಳಜಿ ಇಟ್ಕೊಂಡು ಯಾವುದೋ ಒಂದು ಅಧಿಕಾರ ನಡೆಸ್ತಾ ಇಲ್ಲ. ಅವರು ತನ್ನ ಕುರ್ಚಿ ನಾನು ಚೆನ್ನಾಗಿರಬೇಕು, ನನ್ನ ಕುರ್ಚಿ ಉಳಿಬೇಕು ಅನ್ನೋದ್ರ ಮೇಲೆ ಜಿದ್ದಿ ಮೇಲೆ ಇವತ್ತು ರಾಜಕಾರಣ ಇವತ್ತು ಕರ್ನಾಟಕದಲ್ಲಿ ಜಗಜ್ಜಾಹಿರಾಗಿ ಕಾಣ್ತಾ ಇದೆ. ಇನ್ನು ದಕ್ಷಿಣದ ವಿಚಾರದಲ್ಲಿ ಬಹುಶಃ ನನಗೆ ಅನಿಸುತ್ತೆ, ಯಾಕೆಂದರೆ ಇವತ್ತು ಏನಲ್ಲಿ ಯುವಕ ಅನ್ನೋದೇನು ಶ್ರೀನಿವಾಸ್ ದಾಸರಿಯಪ್ಪ ಅನ್ನೋರು ಸಾಕಷ್ಟು ವರ್ಷದಿಂದ ಅಲ್ಲಿ ಜನರ ಒಡನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಈ ಬಾರಿ ಖಂಡಿತವಾಗ್ಲೂ ಏನು ಸತತವಾಗಿ ಏನು 6 ಚುನಾವಣೆ ಗೆದ್ದಂಥ ಶಾಮನೂರ್ ಅವರ ಬಗ್ಗೆ ಅಲ್ಲಿನ ಸ್ಥಳೀಕರಾಗಲಿ ಈಗ ಆಲ್ರೆಡಿ ತಿರುಗಿ ಬಿದ್ದಿದೆ. ಇದು ಈ ಬಾರಿಯ BJPಗೆ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಮುಂದೆ ಏನು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ, ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತ ಏನೊಂದು ಕಾಂಬಿನೇಷನ್ ಮೇಲೆ ಜನ ಇಷ್ಟಪಡ್ತಾ ಇದ್ದಾರೆ. BJP ಥರ ಪಕ್ಷ ಬೇಕು, BJPಗೆ ಮತ ಹಾಕಿದ್ರೆ ನಮ್ಗೆ ಅಭಿವೃದ್ಧಿ ಖಚಿತ ಅಂತ ಹೇಳ್ಬಿಟ್ಟು ಇವತ್ತು ಜನರ ಬಾಯಲ್ಲಿ ಊಟ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಆಲ್ರೆಡಿ ಇಡೀ ದೇಶದಲ್ಲಿ ಯಾವುದೇ ಇರ್ತಕ್ಕಂಥದ್ದು 2 ಸ್ಟೇಟಲ್ಲಿ ಮೂರೇ ಸ್ಟೇಟಲ್ಲಿ ಸರ್, ಇದು ಕೂಡ ಮುಂದಿನ ದಿನದಲ್ಲಿ ಅರ್ಥ ಆಯ್ತಲ್ಲ, ಯಾರು ವಿನಾಶ ಯಾರು ವಿಶ್ವಾಸ ಪ್ರಯಾಸ ಅನ್ನೋದು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಧೈರ್ಯ ಇದ್ದಿದ್ರೆ ಅವ್ರು ಚುನಾವಣೆ ಕ್ಯಾಂಪೇನ್ ಮಾಡಂಗಿರಲಿಲ್ಲ ಸರ್. ಆ ಧೈರ್ಯ ಇಲ್ಲ. ಯಾಕೆ ಹೇಳಿ? ಕಾಂಗ್ರೆಸ್ನವ್ರಿಗೆ ಗೊತ್ತಾಗ್ತಾ ಇದೆ ನಾವು ಮಾಡಿರ್ತಕ್ಕಂಥದ್ದು ಬುಟಾಟಿಕೆ ಸರ್ಕಾರ, ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಿರೋದ್ರಿಂದ ಅದಕ್ಕೋಸ್ಕರ ಇವರಿಗೆ ಭಯ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಜಮೀರ್ ಹೋಗ್ತಾರೆ, ಇನ್ನೊಂದ್ ಕಡೆ ಜಾರಕಿಹೊಳಿ ಹೋಗ್ಬಿಟ್ಟು ಗೆಲ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡೋಂಥ ಪರಿಸ್ಥಿತಿಗೆ ಇವತ್ತು ನಿರ್ಧಾರ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಮೋದಿ ಅವರು ಮಣಿಪುರ ಒತ್ತಿ ಉರಿತಾ ಇದ್ರು, ಬಂದು ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ರು. ಯಾಕೆ ಅವ್ರಿಗೆ ಅವರ ಅಧ್ಯಕ್ಷರು ಅಸಮರ್ಥರು ಸೋಲ್ತಾರೆ, ಅದಕ್ಕೆ ಕ್ಯಾಂಪೇನ್. ರಾಹುಲ್ ಗಾಂಧಿ ಅವರು ದೇಶ ವಿಚಾರ ತಗೊಂಡು ಬೇರೆ ದೇಶಕ್ಕೆ ಹೋಗಿ ಮಾತಾಡ್ದಂಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲ, ನಾವು ಕರ್ನಾಟಕದ ದಕ್ಷಿಣ ಬಗ್ಗೆ ಮಾತಾಡಿದ್ರೆ ನಿಮ್ ರಾಹುಲ್ ಗಾಂಧಿ ತರ ನೀವು ಮಣಿಪುರ ವಿಚಾರಕ್ಕೆ ಹೋಗ್ತೀರಾ. ಇದು ನಿಮ್ಮ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ. ನಾವು ಬೈ ಎಲೆಕ್ಷನ್ ಬರೋಣ. ಫರ್ಜಾನ್ ಅವರೇ, ಕೆಲವೊಂದು ಒಪ್ಪಿಕೊಳ್ಳಬೇಕಾದ ವಿಚಾರಗಳನ್ನು ಒಪ್ಪಿಕೊಳ್ಳಬೇಕು. ಕಳೆದ 2023 ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ 15 ಸ್ಥಾನಗಳನ್ನು ಕೊಡ್ತು ಮುಸಲ್ಮಾನರಿಗೆ. 15 ಸ್ಥಾನಗಳಲ್ಲಿ 9 ಜನ ಗೆದ್ದು ಬಂದ್ರು. ಸಾಕ? ಒಟ್ಟು ಸೇರಿಸಿದ್ರು ಬರೀ 10ರಷ್ಟು ಸ್ಥಾನ ಸಿಕ್ಕಿರೋದು. ಸೊ ನಿಮ್ ಪ್ರಶ್ನೆ ಇವಾಗ ಈಗ ದಾವಣಗೆರೆ ದಕ್ಷಿಣದಲ್ಲಿ ಗ್ಯಾರಂಟಿ ಅಂದ್ರೆ ಈ ಸರ್ಕಾರಕ್ಕೆ ಮುಸ್ಲಿಂ ಕಮ್ಯುನಿಟಿನೇ ಬೇಡವಾಯ್ತು ಅಂತ? ಇಲ್ಲ, ಹಾಗಿಲ್ಲ ಸರ್. ಇವಾಗ ಆ ಮುಸ್ಲಿಂ ಸಮುದಾಯ ಬೇಡವಾಗಿತ್ತು ಅನ್ನುವಂತಹ ಪ್ರಶ್ನೆ ಅದು ಯಾವತ್ತು ಕಾಂಗ್ರೆಸ್ನಲ್ಲಿ ಆ ರೀತಿ ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರನ್ನು ಮಾತ್ರ ಯಾರನ್ನೂ ಹಂಗೆ ಹೇಳೋದಿಲ್ಲ. ನಿಜವಾಗ್ಲೂ ಎಲ್ಲರನ್ನು ಒಳಗೊಂಡ ಒಂದು ತನ್ನ ನೋಟವನ್ನು ತನ್ನ ಸಂವಿಧಾನವನ್ನು ಹೊಂದಿರುವಂತಹ ಕಾಂಗ್ರೆಸ್ ಈ ಸಲದಲ್ಲಿ ಒಂದು ವಿನಿಂಗ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮತ್ತು ಏನು ಶಾಮನೂರು ಕುಟುಂಬದ ಒಂದು ಕಾಂಟ್ರಿಬ್ಯೂಷನ್ ಇಟ್ಕೊಂಡು ಮತ್ತು ಕ್ಯಾಂಡಿಡೇಟ್ಗಳನ್ನು ನೋಡಿಕೊಂಡು ಮಾಡಿರುವಂಥದ್ದು ಸಮರ್ಥ ಇದ್ದಾರಲ್ಲ, ಅವರ ಕಳೆದ MP ಎಲೆಕ್ಷನ್ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು 2023 ಎಲ್ಲದರಲ್ಲೂ ಅವರ ತಾಯಿ ಏನಿದ್ದಾರೆ, ತಂದೆ ಏನಿದ್ದಾರೆ, ಅವ್ರಿಗಿಂತ ಜಾಸ್ತಿಯಾಗಿ ಅಲ್ಲಿನ ಹಳ್ಳಿಗಳಲ್ಲಿ ಓಡಾಡಿ ಜನರ ಜೊತೆ ಸಂಪರ್ಕ ಬೆಳೆಸಿ ಬಹಳ ಡೌನ್ ಟು ಅರ್ತ್ ಒಬ್ಬ ನಾಯಕ ಅವರು ನಾವು ನೋಡಿದೀವಿ, ಬಹಳ ಹತ್ರದಿಂದ ನೋಡಿದೀವಿ. ಅದನ್ನು ಮಾಡಿದ್ದಾರೆ. ನಿಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಟ್ಟ ಕೆಲಸ ಮಾಡಬಹುದಿತ್ತಲ್ಲ? ಮಾಡಬಹುದಾಗಿತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಾಡಬಹುದಾಗಿತ್ತು. ನೆಕ್ಸ್ಟ್ ಮಾಡೋಕ್ಕೂ ಅವಕಾಶ ಇದೆಯಲ್ಲ. ಶಾಮನೂರು ಅವರ ಜೀವಿತಾವಧಿಯಲ್ಲಿ ಇದು ನನ್ನ ಕೊನೆ ಎಲೆಕ್ಷನ್. ತಿಮ್ಮೇಗೌಡ್ರ, ಇದು ಶಾಮನೂರು ಅವರೇ ಹೇಳಿದವರು ಜೀವಿತಾವಧಿಯಲ್ಲಿ ಇದು ನನ್ನ ಕೊನೆ ಎಲೆಕ್ಷನ್, ನೆಕ್ಸ್ಟ್ ಅವಕಾಶ ಕೊಡ್ತೀನಿ. ನಾಳೆಗೆ ಸ್ಪಷ್ಟವಾಗಿ ಉತ್ತರ ಮಾಡಿ. ಖಂಡಿತ ಅವರ ಮಾತುಗಳನ್ನ ಮುಂದೆ ಈಡೇರಿಸಲೂಬಹುದು, ಕೊಡ್ಲೂಬಹುದು. ಇದು ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡುವಂತಹ ಒಂದು ಧೈರ್ಯ ಮುಸ್ಲಿಂ ಮುಖಂಡರಿಗಿಲ್ಲ ಅನ್ನುವಂಥದ್ದು. ಹೀಗೆ ಸ್ಟಾರ್ಟಿಂಗ್ ಶುರುನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಸಮುದಾಯದ ಜೊತೆ ನಿಂತ್ಕೊಂಡ್ರು ಸನ್ಮಾನ್ಯ ಜಮೀರ್ ಅಹಮದ್ ಅವರು. ಯಾಕೆ ಇವತ್ತು ನೆನ್ನೆ ಹೋಗಿಲ್ಲ ಸಂಧಾನಕ್ಕೆ? ಯಾಕೆ ಅವ್ರ ಹತ್ರ ಮಾತಾಡಲಿಲ್ಲ? ಪಾರ್ಟಿ ಡಿಸಿಷನ್ಸ್ ಮೇಡಮ್, ನೀವು ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥ ಇದನ್ನೇ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸಮುದಾಯವನ್ನು ಉಪಯೋಗಿಸ್ಕೊಳ್ಳುತ್ತೆ ಇದೇ ನಾನು ಯಾಕೆ ನಾನು ಎಷ್ಟು ಧೈರ್ಯ ಹೇಳ್ತಾ ಇದ್ದೀನಿ. ಹಿಂದೆ ಪೂಜ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಸನ್ಮಾನ್ಯ ಇಬ್ರಾಹಿಂ ಅವ್ರನ್ನ 2 ಪೋಸ್ಟ್ ಕೊಟ್ಟಿದ್ರು ಸರ್, ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು. ನಂತರ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಯಾರು ಯಾವ ರೀತಿ ಮಾಡಿದ್ರು, ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕರ್ಕೊಂಡು ಬಂದರು. ಕಾಂಗ್ರೆಸ್ ನಲ್ಲಿ ಮಿನಿಸ್ಟರ್ಸ್ ಎಷ್ಟು ಮಂದಿ ಇದ್ದಾರಲ್ಲ, MLA ಇದ್ದಾರಲ್ಲ. ನಾವು ಆಗಲ್ಲ, ನಾವೆಲ್ಲರೂ ಕೂಡ ಪ್ರತಿಯೊಂದು ಸಮುದಾಯವನ್ನು ಕೂಡ ಗೌರವಿಸ್ತಂತ ಪಕ್ಷ. ಆದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕು. ನೋಡಿ ನೋಡಿ ಅದ್ರೆ ನೀವು ಹೇಳ್ತಕ್ಕಂಥವ್ರು ನಿಮ್ಮ ಸಮುದಾಯಕ್ಕೆ ಕೊಟ್ಟು ಬೆಂಬಲಿಸ್ತಲ್ಲ. ಸಾಕಷ್ಟು ಬಾರಿ ಅಲ್ಪಸಂಖ್ಯಾತರನ್ನ ಹೇಳಿ. ಕಾಂಗ್ರೆಸ್ ನಲ್ಲಿ ಜಮೀರ್ ಅವರಿದ್ದಾರೆ, ಯುಟಿ ಖಾದರ್ ಅವರಿದ್ದಾರೆ, ಬಿಜ್ವಾನ್ ಅವರು ಇದ್ದಾರೆ, ನಸೀರ್ ಅಹಮದ್ ಅವರು ಇದ್ದಾರೆ, ಎಷ್ಟೊಂದು ಲೀಡರ್ ಗಳಿದ್ದಾರಲ್ಲ ಇಲ್ಲಿ. ಒಂದು ರಾಜ್ಯಸಭಾ 9 MLA 5 ಮಂದಿ ಇದ್ದಾರೆ. ಮೊನ್ನೆ ರೀಸೆಂಟ್ಲಿ ಆಗಿರುವಂತ ಜಬ್ಬಾರ್ ಅವರ ಪರಿಷತ್ ನಲ್ಲಿ ಇದ್ದಾರೆ. ಎಲ್ಲರೂ ಎಲ್ಲಿಂದ ಬಂದ್ರು ಅಂತ ಹೇಳಿ ಬೆಳೆದಿಲ್ಲ ಅಂದ್ರೆ ಈ ಪರಿಸ್ಥಿತಿ
ಸ್ಥಾನಕ್ಕೆ ಅವ್ರು ಹೋಗ್ತಾ ಇರಲಿಲ್ಲ. ಆಯ್ತು, ಇಷ್ಟೆಲ್ಲ ಆದ್ರೆ ಇರುವಾಗ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಮಿನಿಸ್ಟ್ರುಗಳು, ಅದು ಯಾಕೆ ಈ ರೀತಿ ಇಷ್ಟೆಲ್ಲ ನಡ್ಕೊಳ್ತಾ ಇದೆ? MLCಗಳು ಇರುವಾಗ ಬಿಜೆಪಿನಲ್ಲಿ ಯಾರಿಗೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಿ, ಗೆಲ್ಸಿದಿರಿ, ಮಿನಿಸ್ಟರ್ ಮಾಡಿದಿರಿ ಹೇಳಿ. ಒಬ್ಬ ಶಾಸಕ ಇದ್ದಾರೆ, ಒಬ್ಬ ವಿಧಾನ ಪರಿಷತ್ ಇದ್ದಾರೆ, ಸರ್, ಹೇಗೆ ಆ ಸಮುದಾಯವನ್ನು ನೀವು ಸಾಕಷ್ಟು complete ಸಂದರ್ಭದಲ್ಲಿ ಆಗಿ ಅಲ್ಪಸಂಖ್ಯಾತರನ್ನ ಸೇತುವೆ ಮಾಡ್ಕೊಂಡ JDS ಕಳೆದ ಬಾರಿ ಕುಮಾರಸ್ವಾಮಿ ಹೇಳ್ತಾರೆ ನನಗೆ ಅಲ್ಪಸಂಖ್ಯಾತರು ಓಟೆ ಅಗತ್ಯ ಇಲ್ಲ ಅಂತ. ಸರ್ ಇಲ್ಲ ಇಲ್ಲ ನೀವು ಕೂಡ ಬಳಸ್ಕೊಂಡು ಬಿಟ್ಟಿದ್ದ. ಇಲ್ಲ 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 ನೀವು ನೋಡಿ, ಇಲ್ಲಿ ದಯವಿಟ್ಟು ಇದನ್ನ ತಪ್ಪು ಸಂದೇಶ ಹೇಳಬಾರ್ದು. ಯಾಕೆಂತಂದ್ರೆ U-turn ತಗೊಂಡು. ಒಂದು ನೋಡಿ, ಒಂದು ವಿಷಯ ಏನಾಯ್ತು ಅಂತಂದ್ರೆ, ಹಿಂದೆ ಸುಮಾರು ವಿಷಯಗಳಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೆಲವೊಂದು ಅವರು ಈ ವಿಚಾರಗಳಲ್ಲಿ ಬಂದಾಗ ಅವ್ರ ಜೊತೆ ನಿಂತಿದ್ದು ಸನ್ಮಾನ್ಯ ಕುಮಾರಣ್ಣ. ಅವ್ರು ಓಟ್ ಬೇಡ ಅಂತ ಯಾಕೆ ಹೇಳಿದ್ದು? ಓಟ್ ಬೇಡ ಅಂತ ಯಾಕೆ ಹೇಳಿದ್ದು? ಅಲ್ಲ ನೋಡಿ, ಅದು ಓಟ್ ನೋಡಿ, ನೀವು ನೋಡಿ ಹೇಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಸಮುದಾಯ ನನ್ನ ಜೊತೆ ನಿಂತಿಲ್ವಲ್ಲ ಅಂತ ನೋವು. ಅವರ ಮಗ ಸೋತ ಕೂಡಲೇ ಸಮುದಾಯ ಆತರ ಅಲ್ಲ, ನಾವು ಇಷ್ಟೆಲ್ಲ ಮಾಡಿದ್ರೆ ಕಾಂಗ್ರೆಸ್ ನಂಬ್ತೀರಾ ನೀವು? ನಮ್ಮನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ನಂಬಬೇಡಿ. ಉದಾಹರಣೆ ಕೂಡ ಕೋಗಿಲು ಘಟನೆ ನಡೀತಲ್ಲ, ಅದು ಸೇರಿದಂತೆ ಯಾವ ರೀತಿ ನಡೆಸ್ಕೊತಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಸೋತ ಕೂಡಲೇ ಬದಲಾಗುತ್ತೆ. ಇಲ್ಲ 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 ನೋಡಿ ನೋಡಿ ಇಲ್ಲ ಇಲ್ಲ ನೋಡಿ ತಪ್ಪದು. ಇಲ್ಲ ಇಲ್ಲ, ನಾವು ನೋಡಿ ನಮ್ಮ ಸಿದ್ಧಾಂತ ಯಾವತ್ತು ತಪ್ಪ, ನಮ್ಮ ಸಿದ್ಧಾಂತ ನಾವು ಬಿಟ್ಟು ಹೋಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಅವ್ರು ಹೇಳ್ತಾರೆ ಮುಸ್ಲಿಮರಲ್ಲದ JDS ಶಾಸಕರು ಕೂಡ ಮುಸ್ಲಿಂ ಓಟ್ಗಳಿಂದ ವಿನ್ ಆದವರು ಇದ್ದಾರೆ ಸರ್. ಇವತ್ತು ಸರ್ ನಮ್ಮಿಂದ ಸರ್ ಇವತ್ತು ಸರ್ ನಾವು ಎಲ್ಲ ಸಮುದಾಯದ ಜೊತೆ ಇರ್ತೇವೆ. ನಮ್ಗೆ ಇಂಥ ಸಮುದಾಯ ಅಂತ ಇಲ್ಲ, ನಾವೆಲ್ಲರೊಟ್ಟಿಗೆ ಒಟ್ಟಿಗೆ ಇರ್ತಕ್ಕಂಥದ್ದೇ ನಮ್ಮ ಪಕ್ಷ. ನೋಡಿ, ಮೊನ್ನೆ ಕೋಗಿಲು ಕ್ರಾಸಲ್ಲಿ ಕೂಡ ಗಲಾಟೆ ಆದಾಗ ನಮ್ಮವರು ಫಸ್ಟ್ ಮಾತಾಡಿದ್ದು, ನಮ್ಮವರು ಫಸ್ಟ್ ಮಾತಾಡಿ ಏನು ಸಮಸ್ಯೆ ಇದೆ, ಯಾಕಿದೆ, ಅದನ್ನ ಯಾರಿಂದ ಆಯಿತು, ಏನಾಯಿತು ಅಂತಕ್ಕಂಥದ್ದು ಕೂಡ ದೀರ್ಘವಾಗಿ ಮಾತಾಡಿದ್ರು. ಅವಾಗಲೇ ಹೇಳಿದ್ದು, ನೋಡಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಮಾಡ್ತೀನಿ ನಿಮಗೆ ನಂಬಬೇಡಿ ಅಂತ ಕೂಡ ಅವರು ಕಾರಣಕ್ಕೆ ತನ್ನ ಹಣೆಪಟ್ಟಿ ನೋಡಿ. ಇಲ್ಲ ಇಲ್ಲ, ನೀವು ಅದನ್ನ ನೋಡಿ, ನೀವು ಆವಾಗ ನಿಮ್ಮ ನೋಡಿ ನಿಮ್ಮ ಸರ್ಕಾರದವರು ಆ ರೀತಿ ಹೇಳಿಬಿಟ್ರೆ ನಮ್ಮಲ್ಲಿ ಕೂಡ ನಮ್ಮ ಕುಮಾರಣ್ಣ ಹತ್ರ ಆಗಲಿ, ದೇವೇಗೌಡರ ಹತ್ರ, ಪೂಜಾ ದೇವೇಗೌಡರ ಹತ್ರ ಆ ಭಾವನೆ ಇಲ್ಲ. ನಾವೆಲ್ಲ ಸಮುದಾಯದವ್ರನ್ನು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿ ಇರ್ತಕ್ಕಂಥ ಪಕ್ಷ. ಅದೇ ರೀತಿ ನಮ್ಮ ನಾಯಕರು ಕೂಡ ಇದ್ದಾರೆ, ಹೋಗ್ತಾರೆ. ಹಾಗಿದ್ರೆ ಬಿಜೆಪಿ ಅವ್ರ ಜೊತೆ ನೀವು ಏನು ನೋಡಿ ಮೇಡಮ್, ನೋಡಿ ಬಿಜೆಪಿ ಜೊತೆ ನೀವು ಯಾರ ಜೊತೆ ಮಾಡ್ಕೊಂಡಿದ್ರಿ? ನೀವು ಅಧಿಕಾರಕ್ಕೋಸ್ಕರ ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ. ಹೌದು, ಅದಕ್ಕೆ ಕಾಂಗ್ರೆಸ್ ಇವತ್ತು ಆ ಕಾಂಗ್ರೆಸ್ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕಾಂಗ್ರೆಸ್ ನೀವು ತೊಂದರೆ ಮಾಡಬೇಡಿ ಅಂತ ಹೇಳಿ. ಈ ಸರ್ವ ಜನಾಂಗದ ಶಾಂತಿಯ ತೋಟ ಬಿಜೆಪಿ ಜೊತೆ JDS ನಿಖಾ ಮಾಡ್ಕೊಂಡು ನಂತರ ಇದೆಯಾ ಅಂತ ಕೇಳ್ತಾರೆ. ಯಾವಾಗ ಇರುತ್ತೆ ಸರ್, ಯಾವಾಗ ಇರುತ್ತೆ? ಸಿ ನೋಡಿ, ಇವಾಗ ಉದಾಹರಣೆಗೆ NDA ಸರ್ಕಾರ ಇದೆಯಲ್ಲ ಸರ್, ಏನಾದರೂ ಅವ್ರದ್ದು ಕೇಂದ್ರದ ಕಾರ್ಯಕ್ರಮ ಬಂದ್ರೆ ಅವ್ರು ಸಪರೇಟ್ ಮಾಡೋದಿಲ್ಲ, ಈ ಜನಾಂಗಕ್ಕೆ ಆ ಜನಾಂಗಕ್ಕೆ ಸಪರೇಟ್ ಮಾಡೋದಿಲ್ಲ. ಆದ್ರೆ ಈ ರಾಜ್ಯ ಸರ್ಕಾರ ಈ ರೀತಿ ಎಲ್ಲರಿಗೂ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ. ನಾವು ಅವ್ರಿಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕೆ ಇಷ್ಟು ವರ್ಷ ನೀವು ಅಧಿಕಾರದಲ್ಲಿದ್ದು ಯಾಕೆ ಆ ಸಮುದಾಯಗಳನ್ನ ಆ ರೀತಿ ಇಟ್ಟಿದ್ದೀರಿ? ಎಲ್ಲರೂ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಭಾರತದ ಅಲ್ಪಸಂಖ್ಯಾತ ಮಹಿಳೆಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥದ್ದು ಆ ತರ ಒಂದು ಉದಾಹರಣೆ ಯಾವ್ದಾದ್ರು ಸರ್ಕಾರಗಳು ಮಾಡಿತ್ತಾ? 2,000 ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ 5,000 ರೂಪಾಯಿ ನಿಮ್ಮ ಮನೆಯಿಂದ ಕಿತ್ಕೊಂಡ್ಕಿಂತ ಪ್ಲಾನ್ಗಳಲ್ಲ, ಯೋಜನೆಗಳಲ್ಲ. ನಮ್ದು ಶಾಶ್ವತವಾದಂತ ಯೋಜನೆಗಳು. ಏನು? ಸರ್ವರಿಗೂ ಆರೋಗ್ಯ ಇರ್ಬೋದು, ಮತ್ತೆ ವಿದ್ಯೆ ಇರ್ಬೋದು, ಮತ್ತೆ ರೈತರು ಬೆಳೆದಂತಹ ಬೆಳೆಗಳಿಗೆ ಅನುಕೂಲವಾದಂತ ದರ ಇರ್ಬೋದು, ಅಲ್ಲ ಸರ್, ಎಲ್ಲವನ್ನು ಆ ರೀತಿಯ ಪ್ರಣಾಳಿಕೆ ನಮ್ದು. ಅಲ್ಲಿ ಇವ್ರೇನ್ ಮಾಡಿದ್ರು, ತಾತ್ಕಾಲಿಕವಾದಂತ ಒಂದು ಪ್ರಣಾಳಿಕೆಯನ್ನು ಕೊಟ್ಟು ಜನರಿಗೆ ಜನ ಆಶೀರ್ವಾದ ಮಾಡಿದ್ರು ಸರ್. ಅದನ್ನ ಹೇಳ್ತಾ ಈಗ ಜನ ಅರ್ಥ ಮಾಡ್ಕೊಂತಾ ಇದಾರೆ, ಶಾಪ್ ಆಗ್ತಾ ಇದಾರೆ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, ನೋಡಿ ಸರ್, ಇವತ್ತು 2,000 ರೂಪಾಯಿ ಕೊಡ್ತಾರೆ ಮನೆಗೆ. ಆದ್ರೆ ಮದ್ಯದ ರೇಟು 6 ಬಾರಿ ಜಾಸ್ತಿ ಮಾಡಿದ್ದಾರೆ ಸರ್ ಇವರು. ಸರ್ಕಾರ 6 ಬಾರಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು 100 ರೂಪಾಯಿ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾವುದನ್ನು KSRTC ಬಸ್ ಚಾರ್ಜ್ ಇರ್ಬೋದು, ಎಷ್ಟು ಜಾಸ್ತಿ ಮಾಡಿದ್ರು. ಮತ್ತೆ KV ಬಿಲ್ ಇರ್ಬೋದು, 3 ರೂಪಾಯಿ 7 ರೂಪಾಯಿ ನೋಡಿ. ಮೇಡಮ್, ನೀವು 5 ರೂಪಾಯಿ ಒಂದೇ ಸರಿ 5 ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ, ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡಿದ್ರಿ. ಜ್ಞಾಪಕ ಇದೆ ನಿಮಗೆ? ನೀವು ನಿಮ್ಮ ರಾಜ್ಯ ಸರ್ಕಾರ ಮಾಡ್ತಲ್ಲ, ಏನ್ ಮಾಡಿ ನೀವು ನೋಡಿ ಅದನ್ನ ನೀವು ಪ್ರತಿಭಟನೆ ಮಾಡಿ ಬೇಡ, ನೀವೇನ್ ಜಾಸ್ತಿ ಮಾಡಿದ್ರಿ? ಮಾಡಿದ್ರಿ ಭಾರತದಲ್ಲಿ ಆಗಿಲ್ಲ. ಜನನ ಮನಪತ್ರವನ್ನು ಕೂಡ ಎಷ್ಟು ಜಾಸ್ತಿ ಮಾಡಿದ್ರಿ, ಜಾಸ್ತಿ ಮಾಡಿದ್ರಿ. ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಇಲ್ಲ, ಅಲ್ಲಿ ಇವತ್ತು ರೇಟ್ ಜಾಸ್ತಿ ಮಾಡೋದು ಕೂತಿದೆ. ಕೋವಿಡ್ ಕಾಲದಲ್ಲಿ ಯಾವ ರೀತಿ ತಿಂದು ಹಾಕಿದ್ರು ತನಿಖೆ ಮಾಡ್ತೀನಿ, ಸರ್ಕಾರ ಜೊತೆಗೆ KB ಬಿಲ್ ಅನ್ನು ಜಾಸ್ತಿ ಮಾಡಿದ್ರು. ವಾಟರ್ ದರ ಸರ್ ಯಾವ ರೀತಿ ಇದೆ ಅಂದ್ರೆ, ಯಾರಾದ್ರೂ ಲೈನ್ ತಗೊಳ್ಳಿ, ನಾಗರಿಕರಿಗೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ಗೊತ್ತೇ ಆಗಿಲ್ಲ ಸರ್.
800 ರೂಪಾಯಿ 1000 ಬರುತ್ತೆ, 3,500 4,000 ಬರ್ತಾ ಇದೆ. ಯಾವ ರೀತಿ ಅಂತ ಒಬ್ಬರು ಎಕ್ಸ್ಪ್ಲೈನ್ ಮಾಡಕ್ಕೆ ಕೇಳಿದ್ರೆ ಇಂಜಿನಿಯರ್ ಅಲ್ಲೋಗಿ ಇಲ್ಲೋಗಿ ಅಂತ ನೀವು ಮಾಧ್ಯಮದಲ್ಲಿದ್ದೀರಾ? ರಸ್ತೆಗಳಲ್ಲಂತೂ ತುಂಬಾ ಇದೆ. ಇವ್ರು ಏನು ಬ್ರೇನ್ ಬೆಂಗಳೂರು ಅಂತ ಹೇಳ್ತಾರೆ. 40,000 ಕೋಟಿ ಮೊದಲನೇ ಬಾರಿ ತಗೊಂಡಿದ್ದ ದುಡ್ಡು 35,000 ಕೋಟಿ, ಎರಡನೇ ಬಾರಿ ದುಡ್ಡು ಎಲ್ಲಿ ಹೋಯ್ತು, ಏನಾಯ್ತು? ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಹಗರಣಗಳ ಸರ್ಕಾರ ಅಲ್ಲ. ರಾಮ್ಜಿ ಎನ್ನುವಂತಹ ಅಥವಾ ಈ ರಾಜ್ಯದ ಅದೆಷ್ಟು ಉದ್ಯೋಗಿಗಳಿಗೆ ಕಾಂಗ್ರೆಸ್ಸಿನ ಆ ಒಂದು ಯೋಜನೆ ಉಪಕಾರಿ ಆಗ್ತಾ ಇತ್ತು, ಅಂತಹ ಯೋಜನೆಯನ್ನೇ ತಿರಸ್ಕಾರ ಮಾಡಿದಂತಹ ನೈತಿಕತೆ ಇದೆ. ತಿರಸ್ಕಾರ ಅಂದ್ರೆ ಯಾವ್ದು ಅಂತ ನೀವೇ ಎಕ್ಸಾಮ್ ಆಂಕರ್ ಆಗಿ ನೀವು ಒಬ್ರು ಕರೆಕ್ಟ್ ಮಾಹಿತಿ ಹೇಳ್ಬೇಕು ಸರ್. ಬಿಬಿಜಿ ರಾಮ್ಜಿದು ನಿಮಿಷ, ಬಿಬಿಜಿ ರಾಮ್ಜಿದು ಏನ್ ಬದಲಾವಣೆ ಆಗಿದೆ ಒಂದು ಮಾಹಿತಿ ಕೊಡಿ ನೀವು ಆಂಕರ್ ಆಗಿ. ನಾನು ಹೇಳ್ತೀನಿ ಸರ್, ಈ ಕ್ಷಣದವರೆಗೂ ಫರ್ಜಾನ್ ಅಲ್ಲ ನಿಮಿಷ ಫರ್ಜಾನ್ ಹೇಳಿ, ಬಿಜೆಪಿಯ ಈ ಒಂದು ನಿರ್ಧಾರ ಅದನ್ನ ನೀವು ಹೆಂಗೆ ನೀವು ಅದನ್ನ ತಡೀತೀರಿ? ಅವರು ವಿಬಿ ಗ್ರಾಮ್ಜಿ ಮೊದ್ಲೇನಿತ್ತು ಈಗ ಏನ್ ಚೇಂಜ್ ಆಗಿದೆ ನನಗೆ ಮಾಹಿತಿ ಕೊಡಿ. ಹಿಂದೆ ಏನಿತ್ತು ಈಗ ಏನಾಗಿದೆ ಹೇಳಿ. ಅದನ್ನೇ ಹೇಳ್ತೀನಿ. ಪರಿಷ್ಕರಣೆ ನಂತರ 70% ಹೆಚ್ಚಾಗಿ ಕುಟುಂಬಗಳ ಒಂದು ಆಶ್ರಯ ಆಗಿತ್ತು ಕೋವಿಡ್ ಕಾಲದಲ್ಲಿ. ಒಂದು ವೇಳೆ ಮೇಡಮ್ ಅದರ ಕೇಳಿದ್ರೆ ಯೋಜನೆ ಹೇಳಿ, ಮೊದಲು ಎಷ್ಟು ದಿನ ಕೆಲಸ ಕೊಡ್ತಾ ಇದ್ರು, ಈಗ ಎಷ್ಟು ದಿನ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ರು, ಈಗ ಎಷ್ಟು ಅನುದಾನ ಕೊಡ್ತಾ ಇದ್ದಾರೆ, ಕೂಲಿ ಎಷ್ಟು ನಿಗದಿಯಾಗಿದೆ, ಮೊದಲು ಎಷ್ಟು ನಿಗದಿಯಾಗಿದೆ, ಇದು ಮಾಹಿತಿ ಕೊಡಿ. ಅದನ್ನೇ ಹೇಳ್ತಾ ಇರುವಂತ ಕಳೆದ 20 ವರ್ಷಗಳಲ್ಲಿ ವಿಶೇಷವಾಗಿ ನಾನು ಅದೆಲ್ಲ ಕೇಳ್ತಾ ಇರೋದು. ಕೂಲಿಗಾಗಿ ಕಾಳು 100 ರೂಪಾಯಿಗೆ ಇದ್ದಿದ್ದ ಹೇಳಿ, ಅದನ್ನ ಹೇಳಿ ನೀವು. ಹೇಳಿ ನೀವು ಎಷ್ಟು ದಿನ ಕೊಡ್ತಿದ್ರು ಮೊದಲು, ಈಗ ಚೇಂಜ್ ಮಾಡಿರೋದು ಏನು ಅಂತ ಹೇಳ್ಬೇಕು. ಮಹಾರಾಷ್ಟ್ರದಲ್ಲಿ ಸರಣಿ ಆತ್ಮಹತ್ಯೆಗಳು ಅವರು ಈ ಬಿಜಿ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಈಗ ಹೇಳ್ತೀನಿ ಬಿಬಿ ಗ್ರಾಮ್ಜಿ ಏನಿದೆಯಲ್ಲ, ಇವ್ರು ಹೇಳಿರಲ್ಲ 100 ದಿವಸ ಅಲ್ಲ 105 ದಿವಸ ಅಂತ, 100 ದಿವಸಗಳಿಗೆ ಇದ್ದಂತಹದ್ದನ್ನ 80,000 ಕೋಟಿ ಇದ್ದಂತಹ ಅನುದಾನವನ್ನ 60,000 ಕೋಟಿಗೆ ಇಳಿಸಿದವರು 150 ದಿವಸ. ಮಾಹಿತಿನಲ್ಲ ಸರ್ ಇದು ಕೇಳಿ. 13 ಲಕ್ಷ ಕೋಟಿ ಅಲ್ಲಲ್ಲ, 13 ಲಕ್ಷ ಕೋಟಿ ದೇಶದಲ್ಲಿ ಇವತ್ತು ಅನುದಾನ ರಿಸರ್ವ್ ಮಾಡಿರ್ತಕ್ಕಂಥದ್ದು. ಏನು 6 ರಿಂದ 7 ಲಕ್ಷ ಕೋಟಿ ಇರ್ತಕ್ಕಂಥದ್ದು 13 ಲಕ್ಷ ಕೋಟಿ ಜಾಸ್ತಿ ಮಾಡಿ, ದಿನಗಳು ಜಾಸ್ತಿ ಆಯ್ತು, ಕೂಲಿ ಜಾಸ್ತಿ ಆಯ್ತು, ಎಲ್ಲವನ್ನು ಮಾಡಿರ್ತಕ್ಕಂಥದ್ದು. ಹೆಸರು ಇವರಿಗೆ ವಿಬಿಜಿ ಮನ್ರೇಗಾ ಹೋಗಿ ವಿಬಿಜಿ ಆಗಿದ್ದೇ ಇವತ್ತು ಕಾಂಗ್ರೆಸ್ಸರಿಗೆ ಎಲ್ಲ ಒಂದ್ ಕಡೆ ನೋವಾಗಿರ್ತಕ್ಕಂಥದ್ದು. ಒಂದ್ ನಿಮಿಷ, ಇವರು ಅಲ್ಲಿ ಇವ್ರೇನ್ ವಿಕಸಿತ ಭಾರತ ಹೆಸರು ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ವಿರೋಧ ಮಾಡತಕ್ಕಂತ ನರೇಗಾ ಏನಿದೆಯಲ್ಲ, ಇದು ಬಹಳ ಗ್ರಾಮೀಣ 4 ಮಂದಿ ಬಿಜೆಪಿಯ ಮುಖ್ಯಮಂತ್ರಿಗಳೇ ಇದರಲ್ಲಿ ಹೆಚ್ಚು ಗ್ರಾಮೀಣ ಕೆಲಸಗಳು ಒಳಗೊಳ್ಬೇಕು ಅಂತ ಮಾಡಬಾರ್ದು ಅಂತ ಯಾರು ಹೇಳಿದ್ದಾರೆ ಮೇಡಮ್? ಯಾರು ಮಾಡಬಾರ್ದು, ನೀವು ಸತ್ಯ ಹೇಳ್ಬೇಕು. ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದ್ದೀರಾ, ಎಲ್ಲ ವಿಚಾರದಲ್ಲೂ ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಹೇಳ್ತಾ ಇಲ್ಲ. ಪ್ರಶ್ನೆ ನಾನು ಕೇಳಿದ್ ಉತ್ತರ ಕೊಡಿ ಮೇಡಮ್. ನೀವು ಕೇಳ್ತಾ ಇರೋದೇನು? ವಿಬಿಜಿ ರಾಮ್ಜಿದು ಮನ್ರೇಗಾ ಡಿಫರೆನ್ಸ್ ಏನು ಅಂತ ಹೇಳಿದ್ದೆ ನಾನು ಕೇಳ್ತಾ ಇರೋದು. ಕಿತ್ಕೊಂಡ್ರು ಅಂತಂದ್ರೆ ಏನ್ ಕಿತ್ಕೊಂಡಿದ್ದಾರೆ ಹೇಳಿ, ಅದನ್ನ ಹೇಳಿ. ಕರೆಕ್ಟ್ ಆಗಿ ಹೇಳಿ. ನೀವು ಸುಳ್ಳು ಹೇಳಕ್ ಬಂದಿರ ವಕ್ತಾರಿದ್ದೀರಾ ನೀವು. ಹೇಳಿ, ನೀವು ಮುಚ್ಕೊಳ್ಳಿದ್ರೆ ಮುಚ್ಕೊಳಕಲ್ಲ. ನೀವು ಏನ್ ಬೇಕಾದ್ರೆ ಹೇಳ್ಬೋದಲ್ಲ. ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ಪದಗಳ ಮೇಲೆ ಹಿಡಿತಾ ಇದೆ. ಒಂದ್ ನಿಮಿಷ. ಈ ವಿಬಿ ಗ್ರಾಮ್ಜಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಒಂದು ಕೆಲಸ ಇದ್ರೆ ನಿರ್ದಿಷ್ಟ ದೂರದ ನಂತರ 10 ರೂಪಾಯಿ ನೀವು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇರುವಂತಹ ರೇಟ್ ಎಷ್ಟು, ಅವ್ರು ಜಸ್ಟ್ 10 ರೂಪಾಯಿ ಜಾಸ್ತಿ ಮಾಡಬೇಕು. ಮತ್ತಿನ್ನೊಂದು, ಗ್ರಾಮೀಣ ಯೋಜನೆಗಳಿಗೆ ಇವ್ರು ತಳುಕು ಹಾಕೋದು ಬಿಟ್ಟು ಬೇರೆ ಬೇರೆ ಬಹಳ ದೊಡ್ಡ ಪ್ರಧಾನಮಂತ್ರಿ PM ಗತಿಶಕ್ತಿ ಯೋಜನೆ ಇದೆಯಲ್ಲ, ಅದಕ್ಕೆ ಹಳ್ಳಿಯಿಂದ ಜನರನ್ನ ಕಳಿಸುವಂತಹ ಒಂದು ಬ್ರೋಕರೇಜ್ ಸಿಸ್ಟಮ್ ಅನ್ನ ಇವ್ರು ಮಾಡ್ಕೊಂಡಿರುವಂತಹ ಹೊಸ ಯೋಜನೆ. ಹೇಗೆ ಅಂತ ಇನ್ನೊಂದು, ಅಲ್ಲಿ ರೋಡ್ ಸಿಸ್ಟಮ್ ಇದೆಯಲ್ಲ, ಹೈವೇನಲ್ಲಿ ಕೆಲಸ ಮಾಡೋದಕ್ಕೆಲ್ಲ ದಿವಸಕ್ಕೆ 700-800 ರೂಪಾಯಿ ಕೊಡಬೇಕಾಗುತ್ತೆ, ವೇತನ ಅಷ್ಟಿರುತ್ತೆ, ಬಹಳ ಕಷ್ಟದ ಕಾರ್ಯ. ಜನರಿಗೆ ಅನುಕೂಲ ಆದ್ರೆ ಅದೇ ಬೆಟರ್ ಅಲ್ವಾ? ಜನರಿಗೆ ಈಗ ಮನ್ರೇಗಾ ಅನ್ನೋದು ಏನಿತ್ತಲ್ಲ, ಅದು ಕಾಲ ಪ್ರತಿ 5 ವರ್ಷಕ್ಕೊಮ್ಮೆ ಹೆಸರು ಬದಲಾವಣೆ. ಇವತ್ತಿಂದ 1983ರಿಂದಲೂ ಏನು ಇದಕ್ಕಿಂತ ಮುಂಚೆ ಕೂಲಿಗಾರ ಕಾಳು ಯೋಜನೆ, ಅದಕ್ಕಿಂತ ಇದ್ದಿದ್ದು ರಾಜೀವ್ ಗಾಂಧಿ ರೋಜ್ಗಾರ್ ಯೋಜನೆ ಅಂತ ಇರ್ತಕ್ಕಂಥ ನೇಮಲ್ಲಿ ಬದಲಾವಣೆ ಕಂಡಿರ್ತಕ್ಕಂಥದ್ದು. ಈಗೇನು ಇನ್ನು ಮನ್ರೇಗಾದಲ್ಲಿ 100 ದಿನ ಇದ್ದಿದ್ದು 125 ದಿನಗಳ ಸಂಖ್ಯೆ ಜಾಸ್ತಿ ಆಯಿತು. 175 ರೂಪಾಯಿ ಕೂಲಿ ಕೊಡ್ತಾ ಇದ್ರು, ಅದು 385 ರೂಪಾಯಿವರೆಗೂ ಈಗ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಜಾಸ್ತಿ ಮಾಡಿದ್ರು ಕಾಂಗ್ರೆಸ್ ಇದು ಕಾಣ್ತಾ ಇಲ್ಲ. ವಿಬಿಜಿ ರಾಮ್ಜಿ ಹೆಸರು ಮಾತ್ರ ಚೇಂಜ್ ಆಗಿರೋದಕ್ಕೆ ಇವ್ರಿಗೆ ಕೊರತೆ ಕಾಣ್ತಾ ಇರ್ತಕ್ಕಂಥದ್ದು. ಇನ್ನೆಲ್ಲ ಅನುದಾನಗಳಿರ್ಬೋದು. ರಾಜ್ಯ ಸರ್ಕಾರದ ಪರ್ಸೆಂಟೇಜ್ ಎಷ್ಟಿತ್ತು ಮೇಡಮ್? ಎಷ್ಟು ಅಲ್ಲ ಮೇಡಮ್, ಈಗ ಹಿಂದೆ ಏನು ಹೇಳ್ತೀನಿ ಕೇಳಿ. ಇವತ್ತು ಪರ್ಸೆಂಟೇಜ್ ಯಾಕಂಗ್ ಮಾಡಿರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ. ಇಲ್ಲ ನನಗೆ ಗೊತ್ತಿಲ್ಲ, ಹೇಳಿ ನೀವು ಎಷ್ಟಿತ್ತು? ಇವಾಗ 40% ಯಾಕೆ ಅಂತ ಕೇಳಬೇಕು. ಅನುದಾನ ಜಾಸ್ತಿ ಬರ್ತಾ ಇದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಾಜ್ಯ ಸರ್ಕಾರದ ಮೇಲೆ ಸರ್, ಇವತ್ತು ಹೆಣ್ಮಕ್ಳು ಕೆಲಸ ಮಾಡಿದ್ರು ಅಲ್ಲಲ್ಲ ತಿಮ್ಮೇಗೌಡ್ರೆ, ಹಗರಣ ನಿಲ್ಲಿಸ್ತಿ ಅಂತ ಯಾಕೆ ಅಂತ ಕೇಳಿ. ಕೆಲವೊಂದು ಕಾಮಗಾರಿಗಳಿಗೆ ಮಹಿಳೆಯರಿಗೆ ಸೀಮಿತ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಗಂಡಸರಿಗೆ ಸ್ಯಾರಿ ಹಾಕ್ಬಿಟ್ಟು ಮಹಿಳೆ ರೂಪ ಕೊಟ್ಬಿಟ್ಟು ಫೋಟೋಗಳನ್ನ ಬಿಲ್ಗಳನ್ನ ಕ್ಲೈಮ್ ಮಾಡ್ತಾ ಇದ್ರು. ಅಲ್ಲ, ಯಾವ್ದೋ ದುಡ್ಡು ಯಾವ್ದೋ ತಗೊಂಡು ತಿನ್ಕೊಂತ ಇದ್ರು. ಅದು ಬಂದ್ ಮಾಡಿರೋದು ಇವತ್ತು ಕಾಂಗ್ರೆಸ್ಗೆ ಹೊಡ್ತಾ ಬಿದ್ದಿದೆ.
ಇದ ಪಶ್ಚಿಮ ಬಂಗಾಳ ಇದೆಯಲ್ಲ, ಅಲ್ಲಿ ಕಳೆದ 2 ವರ್ಷಗಳಿಂದ 1 ರೂಪಾಯಿ ಅನುದಾನ ಇವರು ಕೊಟ್ಟಿಲ್ಲ. ಯಾಕಂದ್ರೆ ರಾಜಕೀಯ ಕಾರಣಗಳಿಗೋಸ್ಕರ ಕಾರಣ ಕೊಡಿ ಅಂದ್ರೂ ಕೊಟ್ಟಿಲ್ಲ. ಸೊ ಹಾಗಿರುವಾಗ ಅಂದ್ರೆ ಅದಕ್ಕೆ ಅಷ್ಟು ಮತ್ತಿನ್ನೊಂದು ಶಾಸನಬದ್ಧ ಒಂದು ಅಧಿಕಾರವಾಗಿತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಉದ್ಯೋಗ ಪಡೆಯುವಂಥದ್ದು. ಇವಾಗ ಅದು ಅಧಿಕಾರವಾಗಿ ಉಳಿದಿಲ್ಲ, ಅದು ಕೇಂದ್ರ ಸರ್ಕಾರ ಕೊಡುವಂತ ಭಿಕ್ಷೆಯಾಗಿ ಉಳಿದಿದೆ. ಆದ್ರೂ ಇಷ್ಟು ಬಂಡರಾಗಿ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದಾರಲ್ಲ ನಾವೆಲ್ಲ ಕಾಂಗ್ರೆಸ್ ಬಡತನ ಗೊತ್ತಿದೆ ಜನರಿಗೆ. ಕೊನೆಯ ಘಟ್ಟದಲ್ಲಿ ಇದ್ದೀವಿ ಹೇಳಿ ಸರ್. ಈ ಬಾರಿ ಅಲ್ಲ, ಇನ್ನೊಂದು ನರೇಗಾದಲ್ಲಿ ಗುತ್ತಿಗೆದಾರರ ಪಾತ್ರ ಇತ್ತ ಇವಾಗ ಏನ್ ನಡೀತಾ ಇದೆ? ಯಾರು ಬಿಲ್ ಎತ್ಕೊಂತಿದ್ರು ಮೇಡಮ್? ನಿಮ್ಮೂರ್ನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡಿದ್ದಾರೆ, ದುಡ್ಡು ಎತ್ಕೊಂಡಿರೋ ಪ್ರೂವ್ ಮಾಡ್ತೀರಾ? ನಿಮ್ಮೂರ್ನಲ್ಲಿ ನಿಮ್ಮೂರಲ್ಲಿ ಪಂಚಾಯತಿ ಇದೆ ಅಲ್ವಾ? ಬನ್ನಿ ನಮ್ಮ ಪಂಚಾಯತಿ ತೋರಿಸ್ತೀನಿ. ಕಾಂಗ್ರೆಸ್ ಯಾವ ರೀತಿಯಾಗಿ ಯಾರ್ದು ಹಾಕೊಂಡು ಯಾರ್ದೋ ಇದ್ರಲ್ಲಿ ಹಾಕೊಂಡು ದುಡ್ಡು ಎತ್ಕೊಂತಿದ್ ನೋಡಿ ನಾವು. ಅರ್ಥ ಆಯ್ತಲ್ಲ ಮೇಡಮ್? ಕೇಳಿ, ಇವತ್ತು ವಿಬಿಜಿ ರಾಮ್ಜಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ವಿಚಾರ. ತಿಮ್ಮೇಗೌಡ, ಈ ಬಾರಿ ಬೈ ಎಲೆಕ್ಷನ್ 2028 ಮತ್ತು 2029 ಎಲೆಕ್ಷನ್ಗೆ ದಿಕ್ಸೂಚಿ ಆಗಬಹುದಾ? ಸರ್, ಒಂದು ಅದನ್ನ ಆ ಥರ ಕನ್ಸಿಡರ್ ಮಾಡಬಾರ್ದು. ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ನಡೀತಾ ಇದೆ ಸರ್, ಬೈ ಎಲೆಕ್ಷನ್ನಲ್ಲೂ ಕೂಡ 100ಕ್ಕೆ 100 ಸೋಲ್ತಾರೆ, 2 ಸೀಟ್ ಸೋಲ್ತಾರೆ. ಜೊತೆಗೆ ಇನ್ನು ಮುಂದೆ ದೇಶದಲ್ಲಿ ಎಲ್ಲೇ ಚುನಾವಣೆ ನಡೆದ್ರು ಕಾಂಗ್ರೆಸ್ನ ಕುಸಿತ ಕಾಣುತ್ತೆ. ಯಾಕೆ ಅಂತಂದರೆ ಇವತ್ತು ಕೇಂದ್ರದ ವಿರೋಧ ಪಕ್ಷವಾಗಿ ನಮ್ಮ ದೇಶದಲ್ಲಿ ಏನೊಂದು ನಮ್ಮ ದೇಶ ಸಮಸ್ಯೆಗಳ ಬಗ್ಗೆ ಅವ್ರ ಪ್ರಶ್ನೆಗಳನ್ನ ಕೇಳಬೇಕು, ಅದು ಸಂಬಂಧಪಟ್ಟಂಥ ಒಂದು ಜನರ ಪರ ಮಾತಾಡಬೇಕು ಅಂತಕ್ಕಂಥದ್ರಲ್ಲೂ ಕೂಡ ವೀಕ್ ಆಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಸಂಪೂರ್ಣ ಅಧಿಕಾರ ಇದ್ರೂ ಕೂಡ ಜನರ ಒಂದು ಅಭಿವೃದ್ಧಿಗಳ ಬಗ್ಗೆ ಜನರ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ಪೂರ್ತಿ ವಿಫಲರಾಗಿದ್ದಾರೆ ಅಂತೇಳಿ ಜನ ಇವಾಗ ಮಾತಾಡ್ಕೊತಿದ್ದಾರೆ. ಹಾಗಾಗಿ ಈ ಬೈ ಎಲೆಕ್ಷನ್ ಸೋಲ್ತಾರೆ. ಇವತ್ತು GB ಎಲೆಕ್ಷನ್ ಮಾಡಲಿಕ್ಕೆ ಯಾಕೆ ಸರ್ ಹೋಗ್ತಾ ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಿದೆ GP ಎಲೆಕ್ಷನ್ ಮಾಡಿದ್ರೆ ನಮ್ಮ ಪಕ್ಷ 100 ಸೀಟು 369 100 ಕೂಡ ಗೆಲ್ಲಲ್ಲ ಅಂತ ಅವ್ರಿಗೆ ಖಾತ್ರಿ ಇದೆ. ಹಾಗಾಗಿ ಅದನ್ನು ಕೂಡ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಲೋಕಲ್ ಬಾಡಿಗಳ ಎಲೆಕ್ಷನ್ ಕೂಡ ಯಾಕೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿ ಜನಗಳು ಕೂಡ ನೀವು ಅರ್ಥ ಮಾಡ್ಕೋಬೇಕು ಸರ್. ದಯವಿಟ್ಟು ಕಾಂಗ್ರೆಸ್ನ ಮೊನ್ನೆ CLP ಮೀಟಿಂಗಲ್ಲಿ ಮೊದಲೇ ಬರ ಸುಮಾರು ಟೈಮ್ CLP ಮೀಟಿಂಗ್ ಆದರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಆ ಪಕ್ಷ ನಾಯಕರ ವಿರುದ್ಧ ಮಂತ್ರಿಗಳ ವಿರುದ್ಧ ಕೇಳ್ತಾ ಇದ್ದಾರೆ, ನಾವು ರೋಡಲ್ಲಿ ಹೊಸ್ತಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ಹಳ್ಳಿಗಳ ಕಡೆ ಜನ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕೆ ನಮ್ಮ ಸರ್ಕಾರ ಆ ರೀತಿ ಮಾಡಿಟ್ಟಿದ್ದಾರೆ ನೀವು ಅಂತೇಳಿ. ಹೀಗಿದ್ದಾಗ ಅವ್ರ ಪಕ್ಷ ಶಾಸಕರಾಗಿರ್ತಾರೆ ಹೇಳಬೇಕಾದಾಗ ಇನ್ಯಾವ ರೀತಿ ಗೆಲ್ತಾರೆ ಸರ್? 100ಕ್ಕೆ 100 2 ಸೀಟ್ಗಳು ಕೂಡ ನಾನು ಹೇಳ್ತಾ ಇರೋಂಥದ್ದು ಕಾಂಗ್ರೆಸ್ನ ನೀವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಗ್ಯಾರಂಟಿಯಿಂದ ನೀವು ಗ್ಯಾರಂಟಿ ದುಡ್ಡು ಮಾಡ್ಕೊಂತಾರೆ ಕಾಂಗ್ರೆಸ್ ಸರ್. ನೋಡಿ ಅಲ್ಲ ಸರ್, ಯುವ ನಿಧಿ ಎಷ್ಟು ಜನ ಕೊಟ್ಟಿದ್ದಾರೆ ಮೇಡಮ್? ಯುವ ನಿಧಿ ಎಷ್ಟು ಜನ ಕೊಟ್ಟಿದ್ದಾರೆ? ಇನ್ನೊಂದು 30 ನೋಡಿ ಸರ್. ಇನ್ನೂ ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು 36 ತಿಂಗಳಾಯ್ತಲ್ಲ ಸರ್. ಇನ್ನು ಇವರು 23 ತಿಂಗಳ 14 ವರ್ಷಗಳಲ್ಲಿ 10 ತಿಂಗಳು 1 ಕೋಟಿ 26 ಲಕ್ಷ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ. 10 ತಿಂಗಳು ದುಡ್ಡು ಬಂದಿಲ್ಲ. 10 ತಿಂಗಳು ದುಡ್ಡು ಬಂದಿಲ್ಲ. 1 ಕೋಟಿ 26 ಲಕ್ಷ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ. ಕಳೆದ 14 ವರ್ಷಗಳಲ್ಲಿ 14 ಲಕ್ಷ ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳು ರೈಟ್ ಆಫ್ ಮಾಡಿದೆ. ಈ ಬಿಜೆಪಿ ಅವರ ನಾಲ್ಗೆನೆಲ್ಲ ಬರೋದೇ ಇಲ್ಲ. ಇವ್ರಿಗೊಂದೇ ಗ್ಯಾರಂಟಿ ದಯವಿಟ್ಟು ಕೈ ಮುಚ್ಚಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಜನ ನೋಡ್ತಾ ಇದ್ದಾರೆ. MG ನರೇಗಾದಲ್ಲಿ ಇದ್ದಂತಹ ಏನಿದೆಯಲ್ಲ 1948 ವೇತನ ಕಾಯ್ದೆ ಇದ್ದಿಲ್ಲ, ಅದರ ಅನ್ವಯ ಕೂಲಿ ಕೊಡ್ಬೇಕಂತ ಅದನ್ನ ತೆಗೆದು ಹಾಕಿದ್ದಾರೆ. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ನಾವು ಭಿನ್ನ ಹಾಗೆ ಆಗ್ತೀವಿ. 2024 3 ಬೈ ಎಲೆಕ್ಷನ್ ಅಲ್ಲಿ ಯಾವ ರೀತಿಯ ರಿಸಲ್ಟ್ ಬಂತು ಅದೇ ರೀತಿಯ ರಿಸಲ್ಟ್ ಕೂಡ ನಮ್ಮ ಈ 2 ಚುನಾವಣೆಗಳಲ್ಲಿ ಬರ್ತದೆ. ಎಸ್ ಗೋವಿಂದ್ರ ಯಾದವ್ ಸರ್, ಈ ಬೈ ಎಲೆಕ್ಷನ್ ಅಲ್ಲಿ 2 ಕ್ಷೇತ್ರದಲ್ಲಿ ಕಮಲ ಅರಳುತ್ತೆ, ಖಂಡಿತ ಅರಳುತ್ತೆ. ಬಹಳ ವಿಶ್ವಾಸದಿಂದ ಜನರ ನಾಡಿ ಮಿಡಿತ ಹರಿತಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತಿನ ಕಾಂಗ್ರೆಸ್ಸಿನ ಎಲ್ಲೋ ಒಂದ್ ಕಡೆ ಒಂದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಕುರ್ಚಿ ಕಾದಾಟದಲ್ಲಿ ಇವತ್ತು ನಾನು ಹೇಳ್ತೀನಿ. ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿ ಆದವರು ಕೊನೆಯದಾಗಿ ಫೋಟೋ ಸೆಷನ್ ಮಾಡೋದು 5 ವರ್ಷ ಕಂಪ್ಲೀಟ್ ಇನ್ನೊಂದು ತಿಂಗಳಿರ್ಬೇಕಾದ್ರೆ ಫೋಟೋ ಸೆಷನ್ ಮಾಡ್ತಾರೆ. ಆದರೆ ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ನಿನ್ನೆ ಕೂಡ ಅವ್ರದ್ದು ಅವಧಿ ಮುಗಿತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಫೋಟೋ ಸೆಷನ್ ಮಾಡಿ ಮಂತ್ರಿಗಳ ಜೊತೆ MLAಗಳ ಜೊತೆ ಫೋಟೋ ತೆಗೆಸಿ ಆಲ್ರೆಡಿ ನಿಮ್ಮ ಮಾಧ್ಯಮದಲ್ಲೇ ಬಂದಿರ್ತಕ್ಕಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಈ ಚುನಾವಣೆ ರಾಜ್ಯದ ರಾಜಕೀಯದ ದಿಕ್ಸೂಚಿಯಾಗಿ ಬದಲಾವಣೆ ಆಗುತ್ತೆ. ಇದು ಕೂಡ ನಾನು ಸಾರಿಯಾಗಿ ಹೇಳ್ತಾ ಇದ್ದೀನಿ, ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಇವತ್ತಿನ ಚರ್ಚಾ ವಿಚಾರದಲ್ಲಿ 2 ಪಕ್ಷಗಳು ಈ ಬಾರಿ ನಮ್ಮ ಪಕ್ಷದ ಅಸ್ತಿತ್ವ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇತ್ತು. ಕಟ್ಟಕಡೆದಾಗಿ ಮತದಾರ ಮಹಾಪ್ರಭುಗಳು ಮತಗಟ್ಟೆಯಲ್ಲಿ ಯಾರಿಗೆ ಒತ್ತುತ್ತಾರೆ ಕಾದು ನೋಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಷ್ಟು ಅತಿಥಿಗಳಿಗೆ ಧನ್ಯವಾದ ತಿಳಿಸ್ತಾ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.